ಬಿಗ್ ಬಾಸ್ ಅಂದಿದ ತಕ್ಷಣ ನಾನು ಪ್ರಶ್ನೆ ಕೇಳ್ಬಿಡ್ತೀನಿ, ಸ್ಕ್ರಿಪ್ಟೆಡಾ ಇಲ್ವಾ? ಖಂಡಿತ ಇಲ್ಲ. ಹಾಗಂದ ತಕ್ಷಣ ಎಲ್ಲರೂ ಮೊದಲು ಕೇಳೋದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಖಂಡಿತ ಇಲ್ಲ, ಅದೊಂದು ಫಾರ್ಮ್ಯಾಟ್. ಅದು ಲವ್ ಮ್ಯಾರೇಜಾ? ನಾನು ಹೇಳಿದ ಸ್ಟೋರಿನ ನೀವು ಅದು ಲವ್ ಅರೇಂಜ್ಡ್ ಅಂತ ನೀವು ಹೇಳ್ಬೇಕು ನನಗೆ. ನಾವು ಅಮ್ಮ ಆಗೋ ತನಕ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಮನೇಲಿ ಅಮ್ಮನ ಮೇಲೆ ಕೂಗಾಡ್ತೀವಿ, ಏನಮ್ಮ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತಿಲ್ಲ. ನಾವೇ ಮಾಡುವಾಗ ನಮ್ಮ ಮೇಲೆ ಯಾರು ಕೂಗಾಡುವಾಗ ಅಯ್ಯೋ ಹಿಂಗೆಲ್ಲ ಕಷ್ಟ ಆಗ್ತಿತ್ತ ನಮ್ಮ ಅಮ್ಮಂಗೂ ಅಂತ ಅವಾಗಲೇ ಅನ್ಸೋದು. ಆಕ್ಚುಲಿ ಕೆಲವೊಂದ್ಸತಿ ಲೈಫಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋದಿಲ್ಲ, ಕೆಲವೊಂದು ವಿಷಯಗಳು ನಮ್ಮನ್ನ ಚೂಸ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಹನುಮಾನ್ ಚಾಲೀಸನ ಜೈಲಲ್ಲಿ ಬರ್ದಿದ್ದು ಅಂತ ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಇವ್ ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ತಾರೆ, ಪರ್ಸನಲ್ ಆಗಿ ಹೇಗಿರ್ತಾರೆ, ಇವ್ರ ಮನೇಲಿ ಹೇಗಿರ್ತಾರೆ, ಏನ್ ತಿಂತಾರೆ, ಏನ್ ಕುಡಿತಾರೆ, ಹೆಂಗ್ ಮಲ್ಕೋತಾರೆ, ಏನ್ ಮಾಡ್ತಾರೆ, ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆ ಮತ್ತೆ ಕಪ್ಪೆಗೆ ಹೇಳ್ತಾ ಇಲ್ಲ? ನೀವೇನಾರು ಐಡಿಯಾ ಕೊಡ. ಆಯ್ತಲ್ಲ, ಹೆಣ್ಮಕ್ಳಿಗೆ ಇದ್ರೇನು ಗಂಡ್ ಮಕ್ಳಿಗೆ ಇದ್ರೆ ಕಪ್ ಅಂತ ಆಯ್ತು ಅಷ್ಟೇ. ಆಕ್ಚುಲಿ ಮಹಾಭಾರತ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ನಿಮ್ಗೆ ಲೈಫ್ ಲೆಸನ್ಸ್ ನ ಕಲಿಯೋದಿಕ್ ತುಂಬಾ ಇರುತ್ತೆ. ಬ್ಯಾಂಗ್ಳೂರ್ ಅಂದ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಇದೆ ನಮ್ಮೂರಲ್ಲಿ, ನಿಮ್ಗೆ ಆಚೆ ಏನೂ ಹೋಗ್ಬೇಕಾಗೇ ಇಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಇರೋದು ಅಂದ್ರೆ ಒಂಥರ ಹಬ್ಬನೇ. ಅದಕ್ಕೋಸ್ಕರ ತಾನು ಎಲ್ಲರೂ ಇಲ್ಲಿಗೆ ಬರೋದು. ಅಡ್ವೈಸ್ ಒಂದೇ ಇಲ್ಲ ಫ್ರೀಯಾಗಿ ಕೊಡೋಕೆ ಸಿಗೋದು. ಸೊ ಎಲ್ಲರಿಗೂ ಅಡ್ವೈಸ್ ಕೊಡ್ತಾರೆ. ಹಂಸ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ನಡೀತಾ ಇದೆ. ಮಗಳೇಗಿದ್ದಾಳೆ? ಆರಾಮಿದ್ದಾಳೆ. ಏನ್ ಹೆಸರಂದ್ರಿ ಅವಳು? ಆಶ್ವಿ ಶ್ರೀವತ್ಸ. ಆಶ್ವಿ ಅಂದ್ರೆ ಬ್ಲೆಸ್ಡ್, ವಿಕ್ಟೋರಿಯಸ್, ಮತ್ತೆ ಇದು ಸರಸ್ವತಿಯ ಇನ್ನೊಂದು ಹೆಸರು. ವಾವ್, ಸೂಪರ್ ಆಗಿದೆ ಹೆಸರು. ಮತ್ತೆ ತುಂಬಾ ಗಲಾಟೆ ಮಾಡ್ತಾಳ? ಚೇಷ್ಟೆ ಜಾಸ್ತಿ, ಈಗ ಸ್ವಲ್ಪ ಸಿಕ್ಕಾಪಡೆ ಮಾತು ಜಾಸ್ತಿ. ಸೊ ನನ್ನ ವಿಡಿಯೋಸ್ ನೋಡಿ ಅವಳು ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿಮ್ಮ ಹಂಸ ಹತ್ರ, ನಾನು ನಿಮ್ಮ ಆಶ್ವಿ ಅಂತ ಅವಳೆ ಹೇಳ್ಕೊಂಡು ಓಡಾಡ್ತಿರ್ತಾಳೆ. ಕತೆ ಹೇಳೋ ಹುಚ್ಚು ಅವಳಿಗೂ. ಸೂಪರ್ ನಡೀತಾ ಇದೆ. ನಿಮ್ ತರಾನೇ. ನಿಮ್ ನೋಡೇ ಕಲ್ತಿರ್ಬೇಕು ಮೋಸ್ಟ್ಲಿ. ಇರ್ಬೋದು. ಸೊ ಹೇಳಿ, ಹೇಗೆ RJ ಜರ್ನಿ ಹೇಗಾಯ್ತು? ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ. ಚೈಲ್ಡ್ಹುಡ್ ಅಲ್ಲಿ ಹಾಗೆ ನಾನು ತುಂಬಾ ಮಾತು ಜಾಸ್ತಿ. ಸೊ ಇಟ್ ವಾಸ್ ನೈಸ್. ಸೊ ಚಿಕ್ಕವಳಿದ್ದಂಗೆ ನಾವು ನನಗೆ ಸ್ವಲ್ಪ ಈ ಮಾತಾಡೋದು, ಆಂಕರಿಂಗ್ ಮಾಡೋದು ಇದೆಲ್ಲ ಸ್ವಲ್ಪ ಹುಚ್ಚು. ಅಮ್ಮ ಏನಾದ್ರು ಕೆಲಸ ಹೇಳಿದ್ರೆ ಅದನ್ನ ಟಿವಿಲೆಲ್ಲ ಹಿಂಗೆ ಪ್ರೆಸೆಂಟ್ ಮಾಡ್ತಾರೆ ಆ ಸ್ಟೈಲಲ್ಲಿ ಮಾಡ್ಕೊಂಡು ಮಾಡೋದು, ಅದೆಲ್ಲ ಸ್ವಲ್ಪ ಮಾಡ್ತಿದ್ದೆ. ಹಾಗೆ ಬರ್ತಾ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಅವಾಗ ಇದೊಂದು ಟ್ರೆಂಡ್ ಇತ್ತು, RJ ಹಂಟ್ ಅಂತ. ಸೊ ಎಲ್ಲ ಕಡೆ ಕಾಲೇಜ್ ಸ್ಟೂಡೆಂಟ್ಸ್ಗೆ RJ ಹಂಟ್ ಎಲ್ಲ ಮಾಡೋರು. ಆಲ್ಮೋಸ್ಟ್ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಲ್ಲಿಂದ ಒಂದಷ್ಟು ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆದಿತ್ತು ನನಗೆ. ಹಾಗೆ ಇಂಟರ್ನ್ಶಿಪ್ಸ್ ಮಾಡಿದ್ದೆ ಕಾಲೇಜ್ ಟೈಮಲ್ಲೇ. ಸೊ ಹಿಂಗಾಗಿ ನಂದು ಕಾಲೇಜ್ ಮುಗಿದ ಕೂಡಲೇ ನಾನು BSc ಮಾಡಿದ್ದು. ಅದಾದ ಕೂಡಲೇ ಐ ಜಾಯಿನ್ಡ್ 93.5 ರೆಡ್ FM ಆಸ್ ಅ ಕಾಪಿ ರೈಟರ್. ಕಾಪಿ ರೈಟರ್ ಆಗಿ ಶುರು ಮಾಡಿದ್ದು ಅಲ್ಲಿಂದ. ಅದಾದ್ಮೇಲಿಂದ 92.7 ಬಿಗ್ FM ಅಲ್ಲಿ RJ ಹುಡುಕ್ತಿದ್ದಾರೆ ಅಂತ ಹೇಳಿ ಒಂದು ಇಂಟರ್ವ್ಯೂ ಕರೆದ್ರು. ಸೊ ದೇ ವರ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್. ಅಲ್ಲಿ ಶುರು ಆಯ್ತು. ಹಾಗೆ ಅಲ್ಲಿ RJ ಹಂಸ ಅಂತ ಹೇಳಿ, ಸುಪ್ರಭಾತ ಅಂತ ಹೇಳಿ ಒಂದು ಶೋ ಶುರು ಮಾಡಿದ್ದು. ಅದ್ರ ಜೊತೆನಲ್ಲಿನೇ ಒಂದಷ್ಟು. ನಿಮಗೆ ಜ್ಞಾಪಕ ಇದೆಯಾ ಫಸ್ಟ್ ಟೈಮ್ ಮೈಕ್ ಮುಂದೆ ಕೂತಿದ್ದ ದಿವಸ? ಹೇಗಿತ್ತು ಅವತ್ತು? ಚೆನ್ನಾಗಿತ್ತು. ಅಂದ್ರೆ ನಮ್ಮಲ್ಲಿ ಯೂಶಲಿ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ ಎಷ್ಟೊಂದು ಜನ ಗೊತ್ತಿಲ್ಲದಿರೋ ವಿಷಯ ಏನಂದ್ರೆ, ರೇಡಿಯೋ ಅಂದ್ರೆ ಅನ್ಕೊಂಡ್ಬಿಡ್ತಾರೆ ಬರೀ ನೀವು 1 hour ಬರ್ತೀರಾ, ಮಾತಾಡ್ತೀರಾ, ಹೊಟ್ಟೋಗ್ತೀರಾ ಅಂತ. ಇಟ್ ಇಸ್ ನಾಟ್ ದಟ್ ವೇ. ಸೊ ಆಕ್ಚುಲಿ ನಿಮಗೆ ನಿಮ್ಮ ಶೋ ಅಲ್ಲದೆ ಸಾಕಷ್ಟು ಬೇರೆ ಕೆಲಸಗಳು ಕೂಡ ಇರುತ್ತೆ. ಸೊ ಇಟ್ಸ್ ಅ ಕಾರ್ಪೊರೇಟ್ ಆರ್ಗನೈಸೇಷನ್. ನಮಗೊಂದು ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಅದಕ್ಕೆ ನಾನು ಮುಂಬೈ ಕಳಿಸ್ಬೇಕಾಗಿತ್ತು. ಸೊ ಮುಂಬೈಯಿಂದ ಬರೋ ಹೊತ್ತಿಗೆ ನನ್ನ ಪ್ರೋಮೋಸ್ ಎಲ್ಲ ಹಾಕಿ ನನ್ನ ಶೋ ರೆಡಿ ಆಗ್ತಿದೆ ಅಂತೆಲ್ಲ ಪ್ರಮೋಟ್ ಮಾಡಿದ್ರು. ನನ್ನ ಆಫೀಸಿಗೆ ಬರೋ ದಿನ ನನ್ನ ಶೋ ಲಾಂಚ್ ಆಗಬೇಕಾಗಿತ್ತು. ಹಾಗಾಗಿ ನಾನು ಒಂದು ಶೋ ರೆಕಾರ್ಡ್ ಮಾಡಿ ಅದಾದ್ಮೇಲೆ ನಾನು ಮುಂಬೈಗೆ ಹೋಗಿದ್ದು. ನನ್ನ ಶೋ ಆನ್ ಏರ್ ಹೋಗಿದ್ದ ದಿವಸ ನನ್ನ ಆಫೀಸ್ ಜಾಯಿನ್ ಆಗಿದ್ದು. ಸೊ ನನ್ನ ಶೋ ಮೊದಲು ಬ್ರಿಲಿಯಂಟ್. ಇಂಡಕ್ಷನ್ ಮುಂಚೆ ನೀವು ಕೆಲಸ ಮಾಡಿ ಶುರು ಮಾಡ್ಬಿಟ್ಟಿದ್ದೆ ನಾವು ಆಲ್ರೆಡಿ. ಸೊ ಆಗ ಸ್ವಲ್ಪ ಮಾತು ಸ್ಪೀಡ್ ಜಾಸ್ತಿ. ನಾನು ಅವಾಗ ಸ್ವಲ್ಪ ನಿಧಾನ ಅಂತೆಲ್ಲ ಹೇಳೋರು ಆಫೀಸಲ್ಲಿ ಎಲ್ಲಾರು. ಬಾಸ್ ಅಲ್ಲ, ಮಾತು ಸ್ಪೀಡ್ ಜಾಸ್ತಿ. ನನ್ಗೊಂದು ಇದೇನಂದ್ರೆ RJಗಳೆಲ್ಲ ಹೇಗೆ ಅಷ್ಟೊಂದು ಮಾತಾಡ್ತಾರೆ ಅವರು? ಲೈಕ್ ಅವ್ರ ಕಂಟೆಂಟ್ ಎಲ್ಲಿ ಸಿಗುತ್ತೆ ಅಷ್ಟೊಂದು ಮಾತಾಡೋಕೆ? RJಗಳಾಗಿರುತ್ತೆ ಕೆಲಸನೇ ಅದು. ನೀವು ಕ್ರಿಕೆಟ್ ಹೆಂಗ್ ಆಡ್ತೀರಾ ಅಂತ ಕೇಳಕ್ಕಾಗಲ್ಲ, ಅಡಿಗೆ ಹೆಂಗ್ ಮಾಡ್ತೀರಾ ಕೇಳಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕ್ರಿಕೆಟರ್ಗೆ ಒಂದು ಚೆನ್ನಾಗಿ ಕ್ರಿಕೆಟ್ ಆಡೋದಕ್ಕೆ ಒಂದು ಪ್ರೋಸೆಸ್ ಅಂತ ಇರುತ್ತೆ. ನಿಮ್ಮ ಮಾತಿಗೆ ಆ ಥರ ಏನಾದ್ರು ಪ್ರೋಸೆಸ್ ಇದೆಯಾ? ಅದು ಪ್ರಾಸೆಸ್ ಅಂತ ಆಗೋದಿಲ್ಲ. ತಾನಾಗೆ ನೀವು ಕೇಳ್ತಾ ಹೋದಂಗೆ ಅದೇ ಬರ್ತಾ ಹೋಗುತ್ತೆ. ಅಥವಾ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನ ಅವ್ರವ್ರ ಸ್ಟೈಲಲ್ಲಿ ಅವರೇ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬ RJಗೂ ನೀವು ನೋಡಿದ್ರೆ ಅವ್ರದೇ ಒಂದು ಪರ್ಸನಾಲಿಟಿ ಇರುತ್ತೆ. ಒಂದೇ ತರ ಯಾರು ಮಾತಾಡೋದಿಲ್ಲ. ಎಲ್ಲರೂ RJಗಳೇ, ಆದ್ರೆ ಅವ್ರ ಪರ್ಸನಾಲಿಟಿ ತಕ್ಕಂಗೆ ಮಾತಾಡ್ತಾರೆ. ಏನಂದ್ರೆ ರೇಡಿಯೋ ಸ್ಟೇಷನ್ ಹೆಸರು ಹೇಳೋದು ಅಥವಾ ವಿಷಯ ಹೇಳೋದು ಒಂದು ಸಿಮಿಲಾರಿಟಿ ಇರ್ಬೋದು, ಬಟ್ ಅವ್ರಿಗೆ ಅನ್ಸೋದು ಹಾಟಿನಲ್ಲಿ ಮಾತಾಡ್ತಾರೆ. ಹಾಗಾಗಿ ಅವರು ಅದಕ್ಕೋಸ್ಕರನೇ ದೇ ಆರ್ ಚೋಸನ್ ಅಂತ ಅನ್ಸುತ್ತೆ. ಅದಕ್ಕೆ ಓಕೆ ದಟ್ಸ್ ರಿಯಲಿ ಗುಡ್. ನೀವು RJ ನಿಮ್ಮ ಶೋಲಿ ಜಾಸ್ತಿ ಇಂಟರ್ವ್ಯೂಸ್ ಎಲ್ಲ ಇತ್ತಾ ಹೇಗೆ? ನನ್ನ ಶೋನಲ್ಲಿ ಇದು ಒಂದು ಡಿವೋಷನಲ್ ಶೋ ಆಗಿತ್ತು. ಅಂದ್ರೆ ಸುಪ್ರಭಾತ ಅಂತ. ಅದರಲ್ಲಿ ದೇವಸ್ಥಾನಗಳ ಬಗ್ಗೆ, ಮಹಾಭಾರತದ ಕಥೆಗಳ ಬಗ್ಗೆ, ಈ ತರದ್ದು ಕಥೆಗಳನ್ನ ಹೇಳ್ತಿದ್ದೆ. ಅದಲ್ಲದೆ ನಾನು ಪ್ರೊಡ್ಯೂಸರ್ ಆಗಿ ಕೆಲವೊಂದು ಶೋಗಳಿಗೆ ಕೆಲಸ ಮಾಡಿದ್ದೆ ಅಲ್ಲಿ. 92.7 ಬಿಗ್ FM ಅಲ್ಲಿ ವಿಜಯ ರಾಘವೇಂದ್ರ ಅವರು ನಮ್ಮ ಆಕ್ಟರ್ ಒಂದು ಶೋ ಇತ್ತು, ಅದರ ಪ್ರೊಡ್ಯೂಸರ್ ಆಗಿದ್ದೆ ನಾನು. ಸೆಲೆಬ್ರಿಟಿ ಟಾಕ್ ಶೋ ಆಗಿತ್ತದು.
ಆಗ ವಿ ವುಡ್ ಗೆಟ್ ಲಾಟ್ ಆಫ್ ಸೆಲೆಬ್ರಿಟೀಸ್ ಅವ್ರನ್ನ ಕರೆಸಿ ಇಂಟರ್ವ್ಯೂಸ್ ಮಾಡ್ತಿದ್ವಿ. ಮತ್ತೆ ನಮ್ಮ ಸೇಕೈ ಚಂದ್ರು ಸರ್ ಮತ್ತೆ ಗೀತಾ ಮ್ಯಾಮ್ ಅವ್ರದ್ದು ರೆಟ್ರೋ ಟಾಕೀಸ್ ಅಂತ ಒಂದು ಶೋ ಇತ್ತು. ಓಕೆ. ನಾನು ಅದ್ರ ಪ್ರೊಡ್ಯೂಸರ್ ಆಗಿದ್ದೆ. ಹಾಗೆ ಅವಾಗ ಸುಮಾರು ಜನ ಸೆಲೆಬ್ರಿಟೀಸ್ನ ಕರೆದು ಅವ್ರ ಜೊತೆ ಇಂಟರ್ವ್ಯೂಸ್ ಮಾಡ್ತಿದ್ವಿ. ಸೊ ಹಾಗಾಗಿ ಕೆಲವು ಸೆಲೆಬ್ರಿಟಿಗಳ ಜೊತೆ ಮಾತಾಡೋದು ಮತ್ತೆ ಇಂಟರ್ವ್ಯೂಸ್ ಮಾಡೋದೆಲ್ಲ ಅಲ್ಲಿಂದ ಐ ಹ್ಯಾವ್ ಪಿಕ್ಡ್ ಇಟ್ ಅಪ್. ಲೈಕ್ ಎನಿ ಮೆಮೊರಬಲ್ ಮೂಮೆಂಟ್? ಹೌದು, ಖಂಡಿತ ಇದೆ. ಇಲ್ಲಿ ರೇಡಿಯೋ ಜರ್ನಿ ಆದ್ಮೇಲಿಂದ ನಾನು ಟೆಲಿವಿಷನ್ಗೆ ಹೋದೆ. ಓಕೆ. ಸೊ ಐ ವೆಂಟ್ ಟು ಕಲರ್ಸ್ ಕನ್ನಡದಲ್ಲಿ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಐ ವರ್ಕ್ ಫಾರ್ ಬಿಗ್ ಬಾಸ್ ಸೀಸನ್ 3 ಆಸ್ ಅ ಕಾಸ್ಟಿಂಗ್ ಡೈರೆಕ್ಟರ್. ಸೊ ಅದಲ್ದೇನೆ ನಾನು ಡ್ಯಾನ್ಸಿಂಗ್ ಸ್ಟಾರ್ ಅಂತ ಒಂದು ಶೋ ಇತ್ತು. ಓಕೆ. ಬಿಗ್ ಬಾಸ್ ಅಂದಿದ ತಕ್ಷಣ ನಾನು ಪ್ರಶ್ನೆ ಕೇಳ್ಬಿಡ್ತೀನಿ, ಸ್ಕ್ರಿಪ್ಟೆಡಾ ಇಲ್ವಾ? ಖಂಡಿತ ಇಲ್ಲ. ಹಾಗಂದ ತಕ್ಷಣ ಎಲ್ಲರೂ ಮೊದಲು ಕೇಳೋದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಖಂಡಿತ ಇಲ್ಲ, ಅದೊಂದು ಫಾರ್ಮ್ಯಾಟ್ ಅದು. ಸೊ ಯೂಶಲಿ ನೋಡಿ, ನಾವೇ 4 ಜನ ಒಂದ್ ಮನೇಲೆಲ್ಲ 4 ಜನ 4 ತರ ಪರ್ಸನಾಲಿಟಿ ಇರುತ್ತೆ. ಸೊ ಅಲ್ಲಿ ಬೇರೆ ಬೇರೆ ವಾಕ್ಸ್ ಆಫ್ ಲೈಫ್ ಇಂದ ಬರೋ ಜನಗಳನ್ನ ಒಂದು ರೂಮಲ್ಲಿ ಕೂಡಿಸ್ದಾಗ ಏನಾಗುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಅವ್ರಿಗೆ ಈ ಟಾಸ್ಕ್ಗಳನ್ನ ಕೊಟ್ಟು ಈ ಕೆಲಸಗಳನ್ನ ಮಾಡಿ ಅಂತ ಹೇಳಿದಾಗ ಅವ್ರ ಮಧ್ಯ ಕೆಲವೊಂದು ಜಗಳಗಳು, ಮಾತುಕತೆ ಅಥವಾ ಇಂಟ್ರಾಕ್ಷನ್ಸ್ ಇದೆಲ್ಲ ಡೆವಲಪ್ ಆಗುತ್ತೆ. ಅದನ್ನ ಏನಾಗ್ತಿದೆ ಅನ್ನೋದನ್ನ ತೋರಿಸ್ತಾರೆ. ಸೊ ತೋರಿಸುವಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಯಾರು ಒಬ್ರು ಬೇಕಲ್ಲ. ಹಾಗಾಗಿ ಬಿಗ್ ಬಾಸ್ ಅನ್ನೋ ಒಂದು ವಾಯ್ಸ್ ಮೂಲಕ ಅವ್ರಿಗೆ ಆ ಇನ್ಸ್ಟ್ರಕ್ಷನ್ಸ್ ಹೋಗ್ತಿರುತ್ತೆ ಹೊರತು ಅದ್ರಲ್ಲಿ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಬಿಗ್ ಬಾಸ್ ಕತೆ ನಡೀತಿರುತ್ತೆ. ಈಗ ಒಂದು ಅತ್ತೆ, ಒಂದು ಸೊಸೆ, ಒಂದು ಅಮ್ಮ, ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದಿರುತ್ತೆ. ಸೊ ಹಾಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಒಳಗಡೆ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅದನ್ನ ಹಾಗೆ ತೋರಿಸ್ತಾರೆ. ಓಕೆ. ಸೊ ಮೆಮೊರಬಲ್ ಮೂಮೆಂಟ್ ಹೇಳ್ತಾ ಇದ್ರಿ. ಹೌದು. ಸೊ ಅದೇ ನಾ ಹೇಳ್ದಂಗೆ ನಾನು ಟೆಲಿವಿಷನ್ ಚಾನೆಲ್ಗೆ ಹೋದ್ಮೇಲಿಂದ ಅಲ್ಲಿ ಸುಮಾರಷ್ಟು ಸೆಲೆಬ್ರಿಟಿಗಳ ಜೊತೆ ಇಂಟ್ರಾಕ್ಷನ್ ಆಗ್ತಿತ್ತು. ಆಮೇಲಿಂದ ಸುದೀಪ್ ಸರ್ನ ಮೀಟ್ ಮಾಡಿದ್ದೀನಿ ಬಿಗ್ ಬಾಸ್ ಸೆಟ್ ಅಲ್ಲಿ. ಆಮೇಲಿಂದ ಹೌ ಇಸ್ ಇನ್ ರಿಯಲ್ ಲೈಫ್? ದೀಸ್ ದೀಪ್ ಸರ್ ಅವರು. ಸೊ ಅದಲ್ಲದೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ನ ಇಂಟ್ರಾಕ್ಟ್ ಮಾಡಿದ್ದೀನಿ ಅವ್ರ ಜೊತೆನಲ್ಲಿ. ಸೊ ಅವರ ಕವಲು ದಾರಿ ಅಂತ ಒಂದು ಸಿನಿಮಾ ಬಂದಿತ್ತು. ಹಿ ವಾಸ್ ಆ ಮೂವಿ ಪ್ರಮೋಷನ್ಸ್ ಟೈಮಲ್ಲಿ ವಿ ಹ್ಯಾಡ್ ಬೀನ್ ಟು ಹಿಸ್ ಪ್ಲೇಸ್. ತುಂಬಾ ಚೆನ್ನಾಗಿ ಮಾತಾಡಿಸಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಅವ್ರದ್ದೊಂದು ಸಣ್ಣ ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಆಗ ಅವ್ರನ್ನ ಮೀಟ್ ಮಾಡಿದ್ದೆ. ಆಮೇಲಿಂದ ನಮ್ಮ ಉಪೇಂದ್ರ ಸರ್ದೊಂದು ಇಂಟರ್ವ್ಯೂ ನಾನೇ ಖುದ್ದು ಇಂಟರ್ವ್ಯೂ ಮಾಡಿದ್ದೆ ಅವ್ರದ್ದು. ಸೊ ಅವರ ಐ ಲವ್ ಯು ಮೂವಿ ಪ್ರಮೋಷನ್ ಟೈಮಲ್ಲಿ. ಸೊ ಇಟ್ ವಾಸ್ ಅ ಫಾರ್ಮ್ಯಾಟ್ ವೇರ್ ಅವ್ರು ಕ್ಯಾಮ್ರಾಗ್ ಮಾತಾಡ್ತಾರೆ, ನಾನು ವಾಯ್ಸ್ ಓವರ್ ಮೂಲಕ ಅವ್ರನ್ನ ಕ್ವೆಶನ್ಸ್ ಕೇಳ್ತೀನಿ. ಗ್ರಾಫಿಕ್ಸ್ ಅಲ್ಲಿ ಪಾಪಪ್ ಆಗೋದ ಕ್ವೆಶನ್ಸ್, ನಾನು ಫ್ರೇಮ್ ಅಲ್ಲಿ ಇರೋದಿಲ್ಲ. ಸೊ ಕ್ವೆಶನ್ಸ್ ಎಲ್ಲ ಕೇಳ್ಬಿಟ್ಟು ಅವರು ಯಾರ್ರಿ ಮಾಡಿದ್ದು, ಯಾಕ್ರಿ ಹಿಂಗ್ ಕೇಳ್ತಿದ್ದೀರಾ ಬೆಳಗ್ಗೆ ನನಗೆ ಕೂಡಿಸ್ಕೊಂಡು ಅಂತ. ತುಂಬಾ ಚೆನ್ನಾಗಿತ್ತು ಅದೊಂದು ಇಂಟರ್ವ್ಯೂ, ಅದು ಚೆನ್ನಾಗಿತ್ತು. ಅದಲ್ಲದೆ ನಾನು ಒಂದು ಸಿನಿಮಾ ಕಥೆ ಅಂತ ಹೇಳಿ ಕಲರ್ಸ್ ಕನ್ನಡ ಸಿನಿಮಾದಲ್ಲಿ ಒಂದು ಶೋನ ಡೈರೆಕ್ಟ್ ಮಾಡ್ತಿದ್ದೆ. ಸೊ ಅದು ಮೂವಿ ಬೇಸ್ಡ್ ಶೋ. ಪ್ರಮೋಷನ್ಸ್ಗಾಗಿ ಸೆಲೆಬ್ರಿಟೀಸ್ ನ ಕರೆಸ್ತಾ ಇದ್ವಿ ಅಲ್ಲಿ. ಸೊ ನಾನು ಅದರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಸರ್ದು ಬೆಲ್ ಬಾಟಮ್ ಮೂವಿ ಪ್ರಮೋಷನ್ ಮಾಡಿದ್ದೆ. ಸೊ ರಿಷಬ್ ಶೆಟ್ಟಿ ಅವರು, ಆಮೇಲೆ ಹರಿಪ್ರಿಯಾ ಅವರು, ಅದಾದ್ಮೇಲೆ ನಮ್ಮ ಚಿರು ಸರ್ಜಾ, ಮೇಘನಾ ರಾಜ್ ಅವರು, ಆಮೇಲೆ ಐಂದ್ರಿತಾ ಅವರು, ತರ ಸುಮಾರಷ್ಟು ಸೆಲೆಬ್ರಿಟಿಗಳು. ಅಂದ್ರೆ ಎಲ್ಲರ ಜೊತೆನಲ್ಲಿ ವಿ ಹ್ಯಾವ್ ವರ್ಕ್ಡ್ ಫಾರ್ ದ ಮೂವಿ ಪ್ರಮೋಷನ್ಸ್. ಐಶಾನಿ ಶೆಟ್ಟಿ ಅವರು, ಆಮೇಲಿಂದ ಅದಿತಿ ಪ್ರಭುದೇವ. ಸೊ ಎಲ್ಲಾರ್ನು ಜೊತೆನೂ ವಿ ಹ್ಯಾವ್ ಇಂಟ್ರಾಕ್ಟೆಡ್. ಓಕೆ. ನಿಮ್ಮ ಒಂದು ಅನ್ಮಿಸಬಲ್ ಕ್ಯಾರೆಕ್ಟರ್ ಟ್ರೇಟ್ ಅಂತಂದ್ರೆ ನಿಮ್ಮ ವಾಯ್ಸು, ದ ವೇ ಯು ಹ್ಯಾಂಡಲ್ ಇಟ್, ಯಾವ ರೀತಿ ಇಂಟೋನೇಷನ್ ಮಾಡ್ತಾ ಇದ್ದೀರಾ ಎಲ್ಲ. how does one become a voice over artist? See, this is something that is not inbuilt. ಅಂದರೆ ನಿಮ್ಮ ವಾಯ್ಸ್ ನಿಮಗಿರುತ್ತೆ, ಆದರೆ ಅದನ್ನ ಹೇಗೆ ಪ್ರಸ್ತುತ ಪಡಿಸ್ತೀವಿ ಅನ್ನೋದು ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರದಲ್ಲಿ ಓವರ್ ದ ಪಾಯಿಂಟ್ ಆಫ್ ಟೈಮ್, ಓವರ್ ದ ಇಯರ್ಸ್ ನೀವು ಕಲಿತಾ ಬರ್ತೀರಾ. ನಾನು ಶೋ ಮಾಡುವಾಗ ನನಗೂ ಕೂಡ ಅಂದರೆ ಮಾತಾಡೋಕೆ ಗೊತ್ತಿತ್ತು, ಹೇಗೆ ಮಾತಾಡಬೇಕು ಅನ್ನೋ ಅಥವಾ ವಾಯ್ಸ್ ಇಂಟೋನೇಷನ್ ಹೇಗಿರಬೇಕು, ಜೋರು ಇರಬೇಕಾ ಕಮ್ಮಿ ಇರಬೇಕಾ, ಅದರ ಪರ್ಫೆಕ್ಷನ್ ನನಗೂ ಕೂಡ ಇರಲಿಲ್ಲ. ಕಲಿತಾ ನನ್ನ ಸೀನಿಯರ್ಸ್ ಜೊತೆ ಮಾತಾಡ್ತಾ ಅವ್ರು ಹೇಳ್ಕೊಡೋರು ಹೀಗೆಲ್ಲ ಹೀಗೆ ಮಾತಾಡು, ಟ್ರೈ ಮಾಡು ಅಂತ. ಆಮೇಲೆ ನಮಗೆ ಸೌಂಡ್ ಇಂಜಿನಿಯರ್ಸ್ ಅಂತ ಇರ್ತಾರೆ ರೇಡಿಯೋ ಸ್ಟೇಷನ್ ಅಲ್ಲಿ. ನಾವು ಆಡ್ಸಿಗೆಲ್ಲ ವಾಯ್ಸ್ ಓವರ್ಸ್ ಕೊಡ್ತೀವಿ, ಅವ್ರು ಅದನ್ನ ಎಡಿಟ್ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಯಾವುದೋ ಒಬ್ಬ ಕ್ಲೈಂಟ್ ಇರ್ತಾರೆ, ಅವ್ರಿಗೆ ಒಂದು ಜ್ಯುವೆಲ್ರಿ ಕ್ಲೈಂಟ್ ಫಾರ್ ಎಕ್ಸಾಂಪಲ್, ಅಕ್ಷಯ ತೃತೀಯ ಆಫರ್ಸ್ ಆ ಥರ ಎಲ್ಲ ನೀವು ಹೇಳುವಾಗ ಅದಕ್ಕೆ ಒಂದು ಇಂಟೋನೇಷನ್ ಇರುತ್ತೆ. ಅವರು ಸಾಕಷ್ಟು ಸಲ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಯಾವುದನ್ನ ಸ್ಟ್ರೆಸ್ ಮಾಡಬೇಕು, ಯಾವುದನ್ನ ಕಡಿಮೆ ಮಾಡಬೇಕು, ಹೀಗೆ ಅವ್ರಗಳ ಜೊತೆ ಕೆಲಸ ಮಾಡ್ತಾ ನಾನು ಕಲ್ತಿದ್ದು ಇದನ್ನೆಲ್ಲಾನು. ಸೊ ಇದಕ್ಕೋಸ್ಕರ ಪ್ರೊಫೆಷನಲ್ ಟ್ರೈನಿಂಗ್ ಅಂತ ಹೇಳಿ ಯಾವುದೂ ಇರೋದಿಲ್ಲ. ನಾವು ಕಲಿತಾ ಮಾಡ್ತಾ ಹಾಗೆ ಬರ್ತಾ ಹೋಗುತ್ತೆ ಅಷ್ಟೇ. ಅದು ಮೋಸ್ಟ್ಲಿ ನಿಮ್ಮ ಹಸ್ಬೆಂಡ್ ವಿವೇಕ್ ಅವ್ರು ನಿಮ್ಮ ವಾಯ್ಸ್ಗೆ ಅಂತಾನೆ ಫಿದಾ ಆಗಿರ್ಬೇಕು ಮೋಸ್ಟ್ಲಿ. ಇಲ್ಲ, ಹಂಗಂತೇನಿಲ್ಲ. ನಿಮ್ಮ ಲವ್ ಸ್ಟೋರಿನಾ, ಲೈಕ್ ಲವ್ ಮ್ಯಾರೇಜಾ? ಇಲ್ಲ, ಲವ್ ಅಂತೇನಿಲ್ಲ. ಸೊ ಅದೇ ನಾನು ಹೇಳಿದ ಸ್ಟೋರಿನ ನೀವು ಅದು ಲವ್ ಅರೇಂಜ್ ಅಂತ ನೀವು ಹೇಳ್ಬೇಕು ನನಗೆ. ಸೊ ವಿ ಆರ್ ಫ್ರಮ್ ದ ಸೇಮ್ ಕಾಲೇಜ್, SSMRV ಜಯನಗರ್ ಕಾಲೇಜಲ್ಲಿ. ಬಟ್ ನಾನು BSc ಇಲ್ಲಿದ್ದು, ಅವ್ನು BBM ಅಲ್ಲಿ ಇದ್ದಿದ್ದು. ಕಾಲೇಜಲ್ಲಿ ಮೀಟ್ ಮಾಡಿದ್ದೇ ಇಲ್ಲ. ಅದಾದ್ಮೇಲಿಂದ ಈ ಫೇಸ್ಬುಕ್ ಅನ್ನೋದೊಂದು ಇದೆಯಲ್ಲ, ಅದರಲ್ಲಿ ನಾನು ರೇಡಿಯೋ RJ ಆಗಿದ್ದೆ. ನನ್ನ ಶೋ ಎಲ್ಲ ಕೇಳಿ ಅವ್ನು ನನಗೆ ಒಂದಿನ ಮೆಸೇಜ್ ಮಾಡಿದ, ಹೇ ನೀನು ನಮ್ಮ ಕಾಲೇಜ್ ಅಲ್ವಾ, ನಿನ್ನ ಶೋ ಕೇಳಿದೆ ನಾನು.
ಸೊ ದೆನ್ ವಿ ವರ್ ಹೀಗೆ ಗುಡ್ ಫ್ರೆಂಡ್ಸ್. ಒಂದ್ಸಲ ಯಾವಾಗ್ಲಾರು ಮೆಸೇಜ್ ಮಾಡೋದು. ಹೀಗೆ ಇದ್ದಾಗ ಒಂದ್ಸರಿ ಸಡನ್ ಆಗಿ ಹಿ ಆಸ್ ಈ ತರ ನಮ್ಮನೇಲಿ ಹುಡುಗಿ ಹುಡುಕ್ತಿದ್ದಾರೆ ಈ ತರ ಮದ್ವೆಗೋಸ್ಕರ ಅಂತ. ಸೊ ಯು ಆರ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ನನಗೆ ಐ ವಾಂಟೆಡ್ ಟು ಆಸ್ಕ್ ಯು ಅಂತ. ಸರಿ ಹಿಂಗೆ ಕೇಳಿದ್ನಲ್ಲ, ನಾನು ಐಡಿಯಾನೂ ಇರಲಿಲ್ಲ ಮದ್ವೆ ಆಗ್ಬೇಕು ಅಂತ ಆ ಟೈಮಲ್ಲಿ. ಸೊ ನಮ್ಮ ಮನೆಗೆ ಹೋಗಿ ಹೇಳ್ದೆ, ಹಿಂಗೆ ಕೇಳ್ತೀಯ ನನ್ನ ಫ್ರೆಂಡ್. ಹುಡುಗರೆಲ್ಲ ಈ ತರ ಪ್ಲಾನ್ ಮಾಡೇ ಮಾಡೋದು, ಈಗಲೇ ಹೇಳ್ತಾ ಇದ್ದೀನಿ. ಹೀಗೆ ಹೇಳಿದ್ರೆ ಪ್ರಯೋಜನ ಎಲ್ಲ ಆಗೋಯ್ತಲ್ಲ ಎಲ್ಲ. ನೋಡ್ತಿರೋರಿಗೆ ಮುಂದೆ ಗೊತ್ತಾಗುತ್ತೆ ಅಷ್ಟೇ ಇದು. ಸೊ ನಿಮ್ದು ಹಿಂಗೆ ಆಗಿತ್ತ ಕತೆ? ಇಲ್ಲ, ನಾನು ಬೇರೆ ಕತೆ ಬಿಡಿ. ನನ್ನ ಯಾರಾದ್ರೂ ಇಂಟರ್ವ್ಯೂ ಮಾಡಿದಾಗ ಅದನ್ನ ಹೇಳ್ತೀನಿ. ಅಲ್ಲ, ಉಲ್ಟಾ ರೋಲ್ ರಿವರ್ಸಲ್ ಮಾಡ್ಕೊಳ್ಳೋಣ ಒಂದು ನಿಮಿಷ. ಇಲ್ಲ ಬೇಡ. ಸೊ ಹಾಗಾಗಿ ಅದಾದ್ಮೇಲಿಂದ ಮನೆಗೆ ಹೋಗಿ ಹೇಳಿದೆ. ಸೊ ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಎಲ್ಲ ಮಾತಾಡಿ ಅವರಿಗೆಲ್ಲ ಓಕೆ ಆಗೋಗಿತ್ತು. ನಾವು ವಿ ವಾಂಟೆಡ್ ಟು ಟೇಕ್ ಸಮ್ ಟೈಮ್, ಕ್ಲಾರಿಟಿ ತಗೊಂಡು ಓಕೆ ದೆನ್ ವಿ ಸೆಡ್ ಓಕೆ ಆಗಲಿ ರೆಡಿ ಆಯಿತು ಅಂತ. ಸೊ ಈಗ ಮದುವೆ ಆಯಿತು. ಆಮೇಲೆ ಈಗ ಒಂದು 2 ವರ್ಷದ ಹಿಂದೆ ನನ್ನ ಮಗಳು ಹುಟ್ಟಿದ್ಲು. ಹೇಗಿದೆ ಲೈಕ್ ಮದುವೆ ಟು ಮದರ್ಹುಡ್ ಜರ್ನಿ ಹೇಗಿದೆ? ಚೆನ್ನಾಗಿದೆ. ಅಂದರೆ ಎನಿ ಲರ್ನಿಂಗ್ಸ್ ಫ್ರಮ್ ಇಟ್? ಲೈಕ್ ಯಾ ಡೆಫಿನೆಟ್ಲಿ. ಅಂದರೆ ಮದರ್ಹುಡ್ ಗಿವ್ಸ್ ಯು ಅ ಲಾಟ್ ಆಫ್ ಲರ್ನಿಂಗ್ಸ್. ಅಂದರೆ ನಾವು ಅಮ್ಮ ಆಗೋ ತನಕ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಮನೇಲಿ ಅಮ್ಮನ ಮೇಲೆ ಕೂಗಾಡ್ತೀವಿ, ಏನಮ್ಮ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತೆಲ್ಲ. ನಾವೇ ಮಾಡುವಾಗ ನಮ್ಮ ಮೇಲೆ ಯಾರು ಕೂಗಾಡುವಾಗ ಅಯ್ಯೋ ಹಿಂಗೆಲ್ಲ ಕಷ್ಟ ಆಗ್ತಿತ್ತ ನಮ್ಮ ಅಮ್ಮಂಗೂ ಅಂತ ಆವಾಗಲೇ ಅನ್ಸೋದು ಆ್ಯಕ್ಚುಲಿ. ಸೊ ಅಂದರೆ ಮದರ್ಹುಡ್ ಅನ್ನೋದು ಎವ್ರಿ ವುಮೆನ್ ಲೈಫಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಫೇಸ್. ಅಂದರೆ ವಾಟ್ ದೇ ಗೋ ಥ್ರೂ, ಅವರ ಬಾಡಿ ಚೇಂಜಸ್ ಆಗಿರ್ಬೋದು, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫಿನಾನ್ಷಿಯಲಿ ಕೂಡ ತುಂಬ ಚೇಂಜಸ್ ಆಗುತ್ತೆ ಅವ್ರ ಲೈಫಲ್ಲಿನೂ. ಸೊ ಆ ಚೇಂಜಸ್ಗಿಂತ ಅವ್ರ ಕೋಪಪ್ ಆಗೋಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಸೊ ಖಂಡಿತ ಇಟ್ಸ್ ಅ ಡಿಫ್ರೆಂಟ್ ಫೇಸ್ ಫಾರ್ ಎನಿ ವುಮೆನ್ ಫಾರ್ ದಟ್ ಮ್ಯಾಟರ್. ದಟ್ ವೇ ನೀವು ಹೇಳೋದು ಕರೆಕ್ಟು. ಪ್ಲಸ್ ಎಸ್ಪೆಷಲಿ ಯು ಆರ್ ಸಮ್ವನ್ ಹೂ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ಬಿಸಿ ಆಲ್ ಥ್ರೂ ಯುವರ್ ಲೈಫ್. ನಿಮ್ ತುಂಬಾ ಬಿಸಿ ಆಗಿದ್ದು ಕೊನೆಗೆ ಆ ಟ್ರಾನ್ಸಿಷನ್ ಹೇಗೆ? ಇದು ತುಂಬಾ ಕಷ್ಟವಾಗಿರೋ ಫೇಸ್. ಏನಂದ್ರೆ ನಾನು ಟೆಲಿವಿಷನ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗಂತೂ ನಮಗೆ ಡೇ ಅಂಡ್ ನೈಟ್ ಶೂಟ್ ಇರೋದು. ಸೊ ನಿಮ್ಗೆ 24/7 ಕೆಲಸ ಆನ್ ದ ಟೋಸ್ ಇರ್ಬೇಕಾಗಿತ್ತು. ಸೊ ಈ ಮಗು ಅನ್ನೋದು ಒಂದು ನೀವು ಮನೇಲೆ ಇರಬೇಕು ಒಂದು ಫೇಸ್ ಅಲ್ಲಿ ಇಂದಾಗ ಯು ಆರ್ ಲಾಕ್ಡ್ ಸಮ್ವೇರ್ ತರ ಆಗ್ಬಿಡುತ್ತೆ. ಅಂದ್ರೆ ಕೈ ಕಡಿತಾ ಇರ್ತೀವೋ ಇನ್ನೂ ಮಾಡ್ತಿಲ್ವಲ್ಲ ನಾನು ಅನ್ನೋ ಥರ. ಆ್ಯಂಡ್ ಇಟ್ಸ್ ಅ ಚಾಯ್ಸ್. ಕೆಲವ್ರು ಏನಂದ್ರೆ ಈಗ ನಮ್ಮ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, 6 ತಿಂಗಳು ಒಂದು ಮೆಟರ್ನಿಟಿ ಲೀವ್ ಅಂತ ಹೇಳಿ ಕೊಡ್ತಾರೆ. ಅದಾದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಫಿಕ್ಸ್ ಆಗಿರುತ್ತೆ. ಸೊ ಕೆಲವರು ಮಕ್ಕಳನ್ನ ಐದರ್ ಪೇರೆಂಟ್ಸ್ ಹತ್ರ ಬಿಟ್ಟು ಹೋಗೋದು, ಅಥವಾ ಒಂದು ನ್ಯಾನಿ, ಈಗ ಒಂದು ಹೊಸ ಕಾನ್ಸೆಪ್ಟ್ ಅದು, ಹೈಯರ್ ಮಾಡೋದು ಅಂತ. ಇನ್ನು ಕೆಲವರಿಗೆ ಅವರ ಮಕ್ಕಳನ್ನ ಬೆಳೆಸಬೇಕು ಅನ್ನೋದೊಂದು ಇರುತ್ತೆ. ಸೊ ಆ ಚಾಯ್ಸ್ನಲ್ಲಿ ಇಟ್ ಆಲ್ ವರ್ಕ್ಸ್ ಔಟ್ ಅನ್ಸುತ್ತೆ. ಅಂದರೆ ನಮಗೇನಂದ್ರೆ ಮುಂಚೆ ನಾವು ಅಂದ್ಕೊಂಡಿದ್ವಿ ಇಲ್ಲ ಮಗು ಆದರೆ ಅವಳಿಗೆ ಕೊಡ್ಬೇಕಾಗ ಆ ಮಗುಗೆ ಏನು ಟೈಮ್ ಕೊಡ್ಬೇಕು ಅದನ್ನು ಖಂಡಿತವಾಗ್ಲೂ ಕೊಡಬೇಕು. ಆ ಚೈಲ್ಡ್ಹುಡ್ ಮತ್ತೆ ನಮಗೆ ಸಿಗೋದಿಲ್ಲ ಅವ್ರ ಟೈಮು, ಮತ್ತೆ ನಮ್ಮ ಟೈಮ್ ಅವ್ರಿಗೆ ಸಿಗಬೇಕು. ಸೊ ದಟ್ ಈಸ್ ಅ ಕ್ರೂಷಿಯಲ್ ಟೈಮ್. ನಿಮಗೆ ನಿಮ್ಮ ಮಗು ಜೊತೆ ಆ ಬಾಂಡಿಂಗ್ ಇರೋದಕ್ಕಾಗಲಿ ಅಥವಾ ನಿಮಗೆ ಯಾವ ಥರ ಬೇಕು ನಿಮ್ಮ ಮಗುನ ಬೆಳೆಸೋಕ್ಕಾಗಲಿ ಆ ಟೈಮ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಐ ಡಿಸೈಡೆಡ್ ಟು 24/7 ವರ್ಕಿನ ಸ್ವಲ್ಪ ಬ್ರೇಕ್ ತೊಗೊಂಡು ನನ್ನ ಪ್ಯಾಷನ್ ಏನಿದೆ ಅದ್ರ ಪ್ರಕಾರ ಅದನ್ನು ಮಾಡಿಕೊಂಡು ಜೊತೆಗೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಐ ಚೋಸ್ ಡಿಜಿಟಲ್ ಕಾಂಟೆಂಟ್. ಅಲ್ಲಿಂದ ದ ನ್ಯೂ ಫೇಸ್ ಸ್ಟಾರ್ಟೆಡ್. ಓಕೆ, ನಿಮಗೆ ಯು ಹ್ಯಾವ್ ಮೋರ್ ಆಟೋನಮಿ, ನಿಮಗೆ ಸ್ವಾತಂತ್ರ್ಯ ಜಾಸ್ತಿ ಇದೆ, ನಿಮಗೆ ನೀವೇ ಇದು ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮಾರ್ಕೆಟಿಂಗು ನೀವೇ, ನಿಮ್ಮ ಸೇಲ್ಸು ನೀವೇ, ನಿಮ್ಮ ಕಾಂಟೆಂಟು ನೀವೇ, ನಿಮ್ಮ ಬಾಸು ನೀವೇ. ಸೊ ಇಟ್ ಕಮ್ಸ್ ವಿತ್ ವರ್ಕ್ಸ್ ಆ್ಯಂಡ್ ಕಾನ್ಸ್. ನಿಮ್ಮ ಕೆಲಸನ ನಿಮ್ಗೆ ಯಾವಾಗ ಬೇಕೋ ನೀವು ಮಾಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಸ್ಯಾಲ್ರಿಡ್ ಜಾಬ್ ಥರ ನಿಮಗೆ ಮಂತ್ಲಿ ಇಷ್ಟು ದುಡ್ಡು ಬಂದ್ಬಿಡುತ್ತಪ್ಪ ಅಕೌಂಟಿಗೆ, ನೆಮ್ಮದಿ ಆ ಥರ ಇರೋದಿಲ್ಲ. ಸೊ ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಪರ್ಸನಲ್ ಕಾನ್ಸ್ ಹೇಳಂಗೆ. ಸೊ ನನ್ನ ಪ್ರಶ್ನೆ ಲೈಕ್ ಫ್ರಮ್ ನೀವು ಮದರ್ಹುಡ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಲ್ಲ, ದರ್ ಆರ್ ಮೆನಿ ಡಿಸ್ಕಷನ್ಸ್ ಗೋಯಿಂಗ್ ಆನ್ ವೆದರ್ ದಟ್ ಈಸ್ ವುಮೆನ್ ಎಂಪವರ್ಮೆಂಟ್. ವುಮೆನ್ ಎಂಪವರ್ಮೆಂಟ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಆರ್ ವರ್ಕಿಂಗ್ ಸಮ್ವೇರ್ ಆ್ಯಂಡ್ ಅರ್ನಿಂಗ್ ಅಂತ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಲೈಕ್ ಮದರ್ಹುಡ್? ಡೆಫಿನೆಟ್ಲಿ ವುಮೆನ್ ಎಂಪವರ್ಮೆಂಟ್ ಅಂದರೆ ಈಗ ಹಳೆ ಕಾಲದ ಥರ ಯಾರೂ ಮನೇಲೇ ಕೂತ್ಕೊಳ್ಬೇಕು ಅನ್ನೋದು ಇರೋದಿಲ್ಲ. ಎಲ್ರಿಗೂ ಮತ್ತು ಇವಾಗಿನ ಸೊಸೈಟಿ ಕೂಡ ಹೇಗಿದೆ ಅಂದರೆ ಒಬ್ಬರು ದುಡಿಮೆನ ಜೀವನ ಸಾಗಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ದುಡಿಬೇಕು, ಎಲ್ಲರೂ ದುಡಿಬೇಕು. ಸೊ ಹೊರಗಡೆ ಲೈಫ್ ಕೂಡ ಹಾಗೇ ಇದೆ. ಅಟ್ ದ ಸೇಮ್ ಟೈಮ್ ನನಗನ್ಸೋದೇನೆಂದರೆ ಹೌದು ಖಂಡಿತ ಕೆಲಸ ಮಾಡಲೇಬೇಕು ಎಲ್ಲರೂ. ಅವರಿಗೆ ಎಷ್ಟು ಟೈಮ್ ಬೇಕು ಅವರು ಅಂದರೆ ಆ ಮದರ್ ಹ್ಯಾಸ್ ಅ ಚಾಯ್ಸ್ ಟು ಚೂಸ್. ಅಂದರೆ ಅವಳಿಗೆ ಎಷ್ಟು ಟೈಮ್ ಬೇಕು ಟು ಗೆಟ್ ಬ್ಯಾಕ್ ಟು ವರ್ಕ್ ಅನ್ನೋದನ್ನು ಅವ್ರು ಚೂಸ್ ಮಾಡ್ಬೇಕು. 6 ತಿಂಗಳ ತಕ್ಷಣ ಯಾರಿಗೆ ಮನೇಲಿ ಇದೆಯಾ, ನೆಕ್ಸ್ಟ್ ಏನು ಕೆಲಸ ಮಾಡ್ತಿದ್ಯಾ ಅಂದರೆ ಈಗ ಸೊಸೈಟಿಗೆ ಕೇಳ್ತಾರಂಥ ಪ್ರಶ್ನೆಗಳನ್ನು. ನೀನು ಆಚೆ ಕಡೆ ಹೋದರೆ ಏನು ಮಾಡ್ತಿದ್ಯಾ ಅಂತ ನಾವೇನು ಹೇಳೋದು, ಅಥವಾ ಏನು ಕೆಲಸ ಮಾಡ್ತಿದ್ಯಾ, ಯಾವಾಗ ಕೆಲಸಕ್ಕೆ ವಾಪಸ್ ಹೋಗ್ತೀಯಾ, ಏನೂ ಮಾಡೋದೇ ಇಲ್ವಾ ಇನ್ನು ಮುಂದೆ, ಮನೇಲೇ ಇದ್ಬಿಡ್ತೀಯಾ, ಇಂಥ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ. ಐ ಹಂಬ್ಲಿ ರಿಕ್ವೆಸ್ಟ್, ದಯವಿಟ್ಟು ಕೇಳಬೇಡಿ. ಯಾಕಂದರೆ ಹೌ ಡಸ್ ಇಟ್ ಮ್ಯಾಟರ್ ಫಸ್ಟ್ ಆಫ್ ಆಲ್ ಹೌ ಡಸ್ ಇಟ್ ಮ್ಯಾಟರ್ ಅಂತ ಅಂದರೆ ಈ ಫೇಸ್ ಗೊತ್ತಿದ್ದೇ ತಾನೇ ಒಂದು ಮಗುನ ಪ್ಲಾನ್ ಮಾಡ್ತಾರೆ ಅಂತ. ಅಂದರೆ ನಿಮಗೆ ಗೊತ್ತಲ್ವಾ 6 ತಿಂಗಳು ಕ್ರೂಷಲ್ ಇರುತ್ತೆ, ಮಗುಗೆ ಟೈಮ್ ಬೇಕಾಗತ್ತೆ.
ಆಮೇಲೆ ಮನೆಯಲ್ಲಿ ಮಗು ಜೊತೆ ಅಮ್ಮ ಇರಬೇಕಾಗತ್ತೆ. ಅಥವಾ ಈಗೇನಾಗಿದೆ ಅಂದರೆ ದೇರ್ ಇಸ್ ನಾಟ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಎಷ್ಟೊಂದು ಜನ ದೇ ಸ್ವಿಚ್ ರೋಲ್ಸ್. ಈಗ ಯಾವುದೋ ಒಂದು ಲೇಡಿ, ನನಗೆ ಗೊತ್ತಿರೋ ಒಬ್ಬರ ಕಾಂಟ್ಯಾಕ್ಟ್ಸಲ್ಲಿನೇ, ಶಿ ಇಸ್ ಇನ್ ಎ ವೆರಿ ಸೀನಿಯರ್ ಪೊಸಿಷನ್ ಆ್ಯಂಡ್ ದ ಹಸ್ಬೆಂಡ್ ಸೆಡ್, ನೀನ್ ಕರಿಯರ್ ಹಾಳು ಮಾಡೋದು ಬೇಡ, ಯು ಆರ್ ಇನ್ ಅ ವೆರಿ ಗುಡ್ ಪೊಸಿಷನ್, ನೀ ಕಂಟಿನ್ಯೂ ಮಾಡು, ಐ ವಿಲ್ ಟೇಕ್ ಅ ಬ್ರೇಕ್ ಫಾರ್ ಸಮ್ ಟೈಮ್ ಅಂಡ್ ಟೇಕ್ ಕೇರ್ ಆಫ್ ದ ಬೇಬಿ ಅಂತ. ಸೊ ಇದ್ರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಕೂಡ ಏನೂ ಇಲ್ಲ. ಈಗ ಹೆಂಗಸರು ಎಷ್ಟು ದುಡಿತಾರೋ ಗಂಡಸರು ಅಷ್ಟೇ ದುಡಿತಾರೆ. ಹೌದು, ಮನೆಯಲ್ಲೂ ಓದ್ತಾ ಇದ್ದೆ. ಹೌದು. ಮಗುಗೆ 6 ತಿಂಗಳು ಆದ್ಮೇಲೆ ಗೊತ್ತಾಗುತ್ತಂತೆ ನಾನು ಅಮ್ಮನ ಬಾಡಿಯಿಂದ ಸಪರೇಟು ಅಂತ. ಹೌದು. ಸೊ ಈ ತರ ಇರ್ಬೇಕಾದ್ರೆ ಆ ಟೈಮ್ ಈಗ ಯಾರು ದುಡಿತಿದ್ದಾರೆ, ಹೆಂಗೆ ದುಡಿತಿದ್ದಾರೆ ಅನ್ನೋದಕ್ಕಿಂತನೂ ಇಬ್ರು ಆ ಮಗುಗೂ ಟೈಮ್ ಕೊಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅವ್ರ ಲೈಫ್ನ ಕೂಡ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅದು ಕಂಪ್ಲೀಟ್ಲಿ ಅವ್ರಿಗೆ ಬಿಟ್ಟಿದ್ದು, ಅಂದರೆ ಆ ಒಂದು ಮದರ್ಗಾಗಲಿ ಅಥವಾ ಫ್ಯಾಮಿಲಿಗಾಗಲಿ ಬಿಟ್ಟಿದ್ದು. ಯಾವ ಟೈಮಲ್ಲಿ ಶಿ ಹ್ಯಾಸ್ ಟು ಗೆಟ್ ಬ್ಯಾಕ್ ಟು ವರ್ಕ್ ಅನ್ನೋದು 1 ವರ್ಷ ಟೈಮ್ ತಗೋಬೋದು, 2 ವರ್ಷ ಟೈಮ್ ತಗೋಬೋದು, ಅಥವಾ ಪ್ಯಾರಲಲಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಸುಪ್ರೀಂ ಕೋರ್ಟ್ ಕೂಡ 2 years ಟೈಮ್ ಕೊಟ್ಟಿದ್ದಾರೆ ಮದರ್ಗೆ. ಯಾಕಂದ್ರೆ ಮಗು ಜೊತೆ ಆಕೆಗೂ ಟೈಮ್ ಸ್ಪೆಂಡ್ ಮಾಡೋ ಒಂದು ರೈಟ್ಸ್ ಇದೆ ಮತ್ತು ಆಸೆ ಇರುತ್ತೆ ಅಲ್ವಾ. ಆದ್ರೆ ನಿನ್ ಮಗು ನೀನ್ ಬೆಳೆಸ್ದೆ, ಯಾರು ಬೆಳೆಸ್ತಾರೆ ಅಂತ. ಸೊ ಖಂಡಿತ ವುಮೆನ್ ಎಂಪವರ್ಮೆಂಟ್ ಈಗ ಹಳೆ ಕಾಲಕ್ಕೂ ಇವಾಗೂ ತುಂಬಾ ಡಿಫ್ರೆನ್ಸ್ ಇದೆ, ಚೇಂಜ್ ಆಗಿದೆ. ಸೊ ಇನ್ನೊಂದೇನು ಅಂತಂದರೆ, ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ಬೇಕು. ಯಾರಿಗೇನು ಇಷ್ಟನೋ ಅದು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಅನಿಸುತ್ತೆ. ಪ್ಲಸ್ ಅದಾಯಿತು. ಪ್ಲಸ್ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರಲ್ಲ, ನಿಮ್ಮದು ಮೊನ್ನೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಪುರಾಣಗಳ ಕಥೆಗಳು, ಇತಿಹಾಸದ ಕಥೆಗಳೆಲ್ಲ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಪ್ರೋಸೆಸ್ ಏನಿದೆಯಲ್ಲ, ಹೇಗೆ ಶುರು ಮಾಡ್ತೀರಾ ನೀವು? ಯಾವ ಟಾಪಿಕ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಹೇಗೆ ಯಾವ್ದು ಮಾಡಿದ್ರೆ ಹೆಚ್ಚು ಪಾಪ್ಯುಲರ್ ಆಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇದೇ ಅಂದರೆ ಕೆಲವೊಂದ್ಸತಿ ಎಷ್ಟೊಂದು ಜನ ಕೇಳ್ತಾರೆ, ಯಾಕೆ ಈ ಜಾನ್ರ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಂತ. ಹಿಸ್ಟ್ರಿ ಆಗಲಿ ಅಥವಾ ಅನ್ನೋನ್ ಫ್ಯಾಕ್ಟ್ಸ್ ಆಗಲಿ, ಮೈಥಾಲಜಿಕಲ್ ಸ್ಟೋರೀಸ್ ಆಗಲಿ. ರೀಸೆಂಟಾಗಿ ಒಬ್ಬರು ಹೇಳ್ತಿದ್ರು ನನಗೆ, ಒಬ್ಬ ಸೀನಿಯರ್ ಪರ್ಸನ್, ಕೆಲವೊಂದ್ಸತಿ ಲೈಫಲ್ಲಿ ನಾವು ಚೂಸ್ ಮಾಡ್ಕೊಳ್ಳೋದಿಲ್ಲ, ಕೆಲವೊಂದು ವಿಷಯಗಳು ನಮ್ಮನ್ನ ಚೂಸ್ ಮಾಡ್ಕೊಳ್ಳುತ್ತೆ ಅಂತ. ನಾನು ಐ ಕಂಪ್ಲೀಟ್ಲಿ ಓ ಟು ದಿಸ್. ಯಾಕಂದ್ರೆ ನಾನು ಅನ್ಕೊಂಡಿರಲಿಲ್ಲ ಈ ಥರ ಸ್ಟೋರೀಸ್ನೇ ಹೇಳ್ತೀನಿ ಅಥವಾ ಈ ಥರದ್ದು ಜಾನ್ರನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಅಂತ. ಇಟ್ ಜಸ್ಟ್ ಹ್ಯಾಪೆಂಡ್. ಆಮೇಲೆ ನಾವು ಕಮಿಂಗ್ ಫ್ರಮ್ ಅ ಆರ್ಥೋಡಾಕ್ಸ್ ಬ್ರಾಹ್ಮನ್ ಫ್ಯಾಮಿಲಿ, ಮನೆಯಲ್ಲಿ ಕೆಲವೊಂದು ವಿಚಾರಗಳು ಅಥವಾ ಆಚಾರಗಳನ್ನ, ಪೂಜೆಗಳನ್ನ ನೋಡ್ತಾ ಬರ್ತಿದ್ದ ಹಾಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇತ್ತು. ಹೀಗೆ ಈ ಒಂದು ಶೋ ನನಗೆ ಸುಪ್ರಭಾತ ಸಿಕ್ಕಿದಾಗ ಅಲ್ಲಿಂದ ನನ್ನ ಈ ಕಾಂಟೆಂಟ್ ಡೆವಲಪ್ ಆಯಿತು. ಸೊ ಈ ಥರದ್ದು ವಿಷಯಗಳನ್ನ ಐ ಸ್ಟಾರ್ಟೆಡ್ ಸರ್ಚಿಂಗ್. ಆಮೇಲೆ ನನಗೆ ತಿಳ್ಕೊಂಡಷ್ಟು ಮುಗಿದಿರೋಂಥ ಟಾಪಿಕ್ ಇದು, ನೀವು ಕಲ್ತಷ್ಟು ಮುಗಿದಿರೋಂಥ ಟಾಪಿಕ್ ಇದು. ಹುಡುಕ್ತಾ ನನಗೂ ಪರ್ಸ್ನಲಿ ತುಂಬ ಅದರಲ್ಲಿ ಇಂಟ್ರೆಸ್ಟ್ ಶುರು ಆಯಿತು. ಹಾಗಾಗಿ ಆ ಟಾಪಿಕ್ನ ಹಾಗೆ ಕಂಟಿನ್ಯೂ ಆಯಿತು ನನಗೆ. ಈಗ ಆ ಟಾಪಿಕ್ ಜೊತೆನಲ್ಲಿ ನನ್ನನ್ನು ಜನ ಇಷ್ಟಪಡ್ತಾರೆ ಅಂತ ಗೊತ್ತಾದಾಗ ನನ್ನ ಡಿಜಿಟಲ್ ಕಾಂಟೆಂಟ್ಗೂ ಕೂಡ ನಾನು ಅದೇ ಥರದ ಟಾಪಿಕಲ್ಲಿನೇ ನಾನು ವಿಷಯಗಳನ್ನು ಮಾಡ್ತೀನಿ. ಸೊ ಈಗ ಯಾವುದು ನನಗೆ ಕುತೂಹಲ ಅನಿಸುತ್ತೆ ಅಥವಾ ಯಾವುದು ಜನಕ್ಕೆ ಇಷ್ಟ ಆಗ್ಬೋದು ಅನಿಸುತ್ತೆ, ಯಾವ ವಿಷಯ ತಿಳ್ಕೊಂಡಿರೋದಿಲ್ಲ ಜನ, ಅದನ್ನು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ, ಅಂಥ ವಿಷಯಗಳನ್ನ ಹುಡುಕ್ತೀನಿ. ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು, ಹನುಮಾನ್ ಚಾಲೀಸ ಆಲ್ಮೋಸ್ಟ್ ಎಲ್ಲರೂ ಹೇಳ್ಕೊಳ್ತಾರೆ ಅಥವಾ ಕೇಳ್ತಾರೆ. ಸೊ ಹನುಮಾನ್ ಚಾಲೀಸನ ಜೈಲಲ್ಲಿ ಬರ್ದಿದ್ದು ಅಂತ. ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ತುಳಸಿದಾಸರು ಇದನ್ನು ಬರ್ದಿದೆ ಜೈಲಲ್ಲಿ. ಇದು ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ. ಹೌದು, ಅಕ್ಬರ್ ಅವ್ರನ್ನ ಒಂದ್ಸತಿ ಕರೀತಾರಂತ ಆಸ್ಥಾನಕ್ಕೆ. ತುಳಸಿದಾಸರು ಆಗ ಮಹಾಸಂತರು ಅಂತ ಗೊತ್ತಾಗಿ, ನಿಮ್ಮ ಶಕ್ತಿಗಳನ್ನು ತೋರಿಸಿ ನನಗೆ ಅಂತ. ಅವ್ರಿಗೆ ಇಷ್ಟ ಇರೋದಿಲ್ಲ, ಇಲ್ಲ ನಾನು ಅದನ್ನೆಲ್ಲ ಮಾಡಲ್ಲ ಅಂತ ಹೇಳಿದಾಗ ಅವ್ರನ್ನ ಬಂಧಿಸ್ಬಿಡ್ತಾರೆ. ಸೊ 40 ದಿವಸಗಳ ಕಾಲ ಅವರು ಜೈಲಲ್ಲಿ ಕೂತು ಹನುಮಂತನ ಆ ಸ್ತೋತ್ರನ ಬರೀತಾರಂತೆ, ಹನುಮಾನ್ ಚಾಲೀಸ. ಈ 40ನೇ ದಿನ ಬರ್ತಿದ್ದ ಹಾಗೇನೆ ಆ ಅಕ್ಬರ್ನ ಊರು ಫತೇಪುರ್ ಸಿಕ್ರಿ ಎಲ್ಲಾ ಕಡೆ ದೊಡ್ಡ ದೊಡ್ಡ ಕೋತಿಗಳು ಬಂದು ಮುತ್ಕೊಂಡ್ಬಿಡುತ್ತೆ. ಎಲ್ಲರೂ ಹೇಳ್ತಾರೆ, ನೀನು ತಮಾಷೆ ಮಾಡ್ಬೇಡ, ರಾಮನ ಪರಮ ಭಕ್ತರು ಅವರು, ಬಿಡುವರ್ನ ಅಂತ. ಅವ್ರನ್ನ ಜೈಲಿಂದ ಹೊರ ಕರ್ಕೊಂಡ್ ಬರ್ತಿದ್ದ ಹಾಗೇನೆ ಆ ಕೋತಿ ಎಲ್ಲ ಮಂಗಮಾಯ ಆಗುತ್ತೆ. ಹಾಗಾಗಿ ಈ ಜೈಲಲ್ಲಿ ಕೂತು ಅವರು ಆ ಹನುಮಾನ್ ಚಾಲೀಸಾನ ಕಂಪೋಸ್ ಮಾಡಿದ್ದು ಅಂತ ಹೇಳ್ತಾರೆ. ಈ ತರ ಕಥೆಗಳಾಗಿರ್ಬೋದು, ಅಥವಾ ಎಷ್ಟೊಂದ್ಸತಿ ಇದೆಲ್ಲ ಮಿತ್ ಅಥವಾ ನಿಜವಾಗ್ಲೂ ನಡೆದಿತ್ತ ಅನ್ನೋ ತರ ವಿಷಯಗಳು ಅಂತ ಮಾತಾಡ್ತಾರೆ. ನಾವು ವೆಂಕಟೇಶ್ವರನ ನೋಡ್ತೀವಿ, ಅವ್ರ ಗಲ್ಲದ ಮೇಲೆ ಒಂದು ಬಿಳಿ ಚುಕ್ಕೆ ಇರುತ್ತೆ. ಆ ಬಿಳಿ ಚುಕ್ಕೆ ಯಾಕಿದೆ ಅನ್ನೋದಕ್ಕೂ ಒಂದು ಕಥೆ ಇದೆ. ಅದಕ್ಕೆ ಪ್ರೂಫ್ ಇವತ್ತಿಗೂ ತಿರುಪತಿನಲ್ಲಿದೆ. ಇದು ನಡೆದಿದ್ದ ಪ್ರಸಂಗ ಒಂದು. ಈ ತರ ಕಥೆಗಳಾಗಿರ್ಬೋದು, ಅಥವಾ ನಮ್ಮ ಪ್ರತಿಯೊಬ್ರು ಆಚರಿಸುವಂತ ಪಿತೃಪಕ್ಷ. ಈ ಪಿತೃಪಕ್ಷ ಶುರುವಾಗಿದ್ದು ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಬರ್ತಲ್ಲ. ಈ ಪಿತೃಪಕ್ಷ ಶುರುವಾಗಿದ್ದೇನೆ ಮಹಾಭಾರತದ ನಮ್ಮ ಕರ್ಣನಿಂದ. ಸೊ ಇದಕ್ಕೊಂದು ವಿಡಿಯೋ ಮಾಡಿದ್ದೆ ನಾನು. ಸೊ ನನಗೆ ಅದಕ್ಕೆ 1.4 ಮಿಲಿಯನ್ ವ್ಯೂಸ್ ಆಗಿತ್ತು ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ಮೈ ನೆಕ್ಸ್ಟ್ ಕ್ವೆಶ್ಚನ್ ವಾಸ್, ಜನ ಹೇಗೆ ತಗೋತಾ ಇದ್ದಾರೆ ಅಂತ ಇದನ್ನ. ಹೌದು, ಸೊ ಖಂಡಿತವಾಗ್ಲೂ ಡೆಫಿನೆಟ್ಲಿ ವೆರಿ ಗುಡ್ ರೆಸ್ಪಾನ್ಸ್ ಇದೆ. ಈ ತರ ಜಾನ್ರ ಕಾಂಟೆಂಟಿಗೆ ರೆಸ್ಪಾನ್ಸ್ ಇದೆ ಅನ್ನೋದಕ್ಕೆ ಉದಾಹರಣೆನೆ ಈಗ ಬರ್ತಿರೋ ಸಾಕಷ್ಟು ಸಿನಿಮಾಗಳನ್ನು, ರಾಮಾಯಣ, ಮಹಾಭಾರತ ಈ ಥರ ಸಿನಿಮಾಗಳನ್ನು ಮಾಡ್ತಾರೆ. ಅಥವಾ ನಿಮಗೆ ಟೆಲಿವಿಷನಲ್ಲಿ ಎಷ್ಟೊಂದು ಈ ಥರ ಸೀರೀಸ್ಗಳು ಬರ್ತಾ ಇದೆ, ಶಿವನ ಬಗ್ಗೆ ಕಥೆಗಳಾಗಿರ್ಬೋದು. ಜನಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಅದನ್ನು ಸರಿಯಾದ ದಾರಿನಲ್ಲಿ ಸರಿಯಾದ ಥರ ಹೇಳಬೇಕು ಅಷ್ಟೇನೆ. ಸೊ ಹಾಗಾಗಿ ಆ ವಿಷಯಗಳನ್ನ ನಾನು ತಿಳ್ಕೊಳ್ತಾ ನನಗೆ ಗೊತ್ತಾಗಿದ್ದನ್ನು ನನ್ನ ಡಿಜಿಟಲ್ ಕಾಂಟೆಂಟಲ್ಲಿ ಶೇರ್ ಮಾಡ್ತೀನಿ. ದಟ್ಸ್ ಗುಡ್.
ನಿಮಗೆ ಅಥೆಂಟಿಸಿಟಿ ಹೇಗೆ ಇದು ಮಾಡ್ತೀರಾ ನೀವು? ಲೈಕ್ ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ಅಂದರೆ ಒಂದು ಸೋರ್ಸಿಂದ ಅದನ್ನು ತಿಳ್ಕೊಳ್ಳೋದಿಲ್ಲ. ಒಂದು 3-4 ಕಡೆ ಆ ಪುಸ್ತಕಗಳಲ್ಲಿ ಓದ್ತೀನಿ, ಅಥವಾ ಆನ್ಲೈನ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಅಥವಾ ದೊಡ್ಡವ್ರು ಯಾರು ಇದ್ರೆ ಅವ್ರನ್ನ ಕೇಳ್ತೀನಿ, ಇದು ನಿಜಾನ ಹಿಂಗೆ ನಡೆದಿರ್ಬೋದಾ ಅಂತ. ಅದ್ರ ಬಗ್ಗೆ ತಿಳ್ಕೊಂಡು ಅದರ ಕಾಂಟೆಂಟನ್ನು ಪ್ರಿಪೇರ್ ಮಾಡ್ಕೊಂಡು ಆಮೇಲಿಂದಾನೇ ವಿಡಿಯೋ ಮಾಡ್ತೀವಿ. ಯಾಕಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದ ಕತೆ ಹೇಳೋದಕ್ಕಾಗೋದಿಲ್ಲ. ಈಗ ನಾಳೆ ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನಾನು. ನರಸಿಂಹದೇವರು ಶಾಂತನಾಗೋದೇ ಇಲ್ಲ, ಅವರು ಉಗ್ರ ರೂಪದಲ್ಲೇ ಇರ್ತಾರೆ. ಹಾಗಾಗಿ ಈಶ್ವರ ಒಂದು ಅವತಾರನ ತಾಳಿ ಶರಬೇಶ್ವರ ಆಗಿ ಅವ್ರನ್ನ ಶಾಂತಗೊಳಿಸ್ತಾರೆ ಅಂತ. ಸೊ ಇಟ್ ಕ್ರಿಯೇಟೆಡ್ ಲಾಟ್ ಆಫ್ ಡಿಸ್ಕಷನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಲೈಕ್ ಕೆಲವ್ರು ಹೇಳ್ತಾರೆ ಇಲ್ಲ ನರಸಿಂಹ ತಾನೇ ಶಾಂತನಾದ, ಇಲ್ಲ ಆ ಥರ ಕಥೆನೇ ಇಲ್ಲ ಅಂತ. ಈಗ ಕೆಲವ್ರು ಹೇಳೋದು ಆಕ್ಚುಲಿ ಆ ಕಥೆಗೊಂದು ಕಂಟಿನ್ಯೂಟಿ ಕೂಡ ಇದೆ. ಏನಾಗುತ್ತೆ ಶರಭನ್ ಜೊತೆ ಮತ್ತೆ ನರಸಿಂಹ ಕೋಪ ಮಾಡ್ಕೊಂಡು ಗಂಡ ಬೇರುಂಡ ಆಗಿ ಕಾದಾಡ್ತಾರೆ ಅಂತ ಇನ್ನೊಂದು ಫಾರ್ಮ್. ಸೊ ಏನಂದ್ರೆ ನಮ್ಮಲ್ಲಿ ಪುರಾಣಗಳು ಬೇಕಾದಷ್ಟಿದೆ. ಸೊ ಒಂದೊಂದು ಪುರಾಣ ಒಂದೊಂದು ವರ್ಷನ್ ಕೊಡುತ್ತೆ. ನಾನು ಓದಿದ್ದು ಶಿವ ಪುರಾಣದಲ್ಲಿ ಈ ಕಥೆ ಬರುತ್ತೆ ಅಂತ ನಾನು ಆ ಕಥೆನ ಪ್ರೆಸೆಂಟ್ ಮಾಡಿದ್ದೆ. ನರಸಿಂಹ ಪುರಾಣದ ಪ್ರಕಾರ ನರಸಿಂಹ ಮತ್ತೆ ಗಂಡ ಬೇರುಂಡಾಗಿ ಶರಭನ್ ಜೊತೆ ಕಾದಾಡ್ತಾರೆ ಅಂತ ಆ ಕಂಟಿನ್ಯೂಟಿ ಸ್ಟೋರಿ ಇದೆ. ಸೊ ಆ ಕಾಮೆಂಟ್ಸ್ ಒಂದೇ ಶುರು ಆಯ್ತು, ಈ ತರ ಕಥೆ ಇದೆಯಾ, ಯಾವ ಪುರಾಣದಲ್ಲಿ ಇದೆ, ಶಿವ ಪುರಾಣದಲ್ಲಿ ಇದಿದೆ ಬಟ್ ನರಸಿಂಹ ಪುರಾಣದಲ್ಲಿ ಅದಿದೆ ಅಂತ. ಸೊ ಇಟ್ ಸ್ಟಾರ್ಟೆಡ್ ಅ ಡಿಸ್ಕಷನ್. ಹಾಗಾಗಿ ಜನ ತುಂಬಾ ಅಲರ್ಟ್ ಆಗಿರ್ತಾರೆ. ನೀವು ಏನೋ ಒಂದು ಕತೆ ಹೇಳಕ್ಕಾಗೋದಿಲ್ಲ, ಅದಕ್ಕೊಂದು ಕರೆಕ್ಟ್ ಆಗಿರೋ ರಿಸರ್ಚ್ ಮಾಡಿರ್ಬೇಕಾಗುತ್ತೆ, ತಿಳ್ಕೊಂಡಿರ್ಬೇಕಾಗಿರುತ್ತೆ, ಆಮೇಲೆ ಅದನ್ನ ಗೊತ್ತಿದ್ದು ಹೇಳ್ಬೇಕಾಗತ್ತೆ. ಓಕೆ. ಸೊ ಹಾಗಾಗಿ ಲಾಟ್ ಆಫ್ ರಿಸರ್ಚ್ ಗೋಸ್ ಥ್ರೂ ದಿಸ್. ಓಕೆ, ನೀವು ರಿಸರ್ಚ್ ಅಂತ ಹೇಳಿದ್ರಲ್ಲ, ನೀವು ನಿಮ್ಗೆ ಯಾವುದೋ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಆ ಕಾನ್ಸೆಪ್ಟ್ನ ನೀವು ಲಾಂಗ್ ಫಾರ್ಮಲ್ಲಿ ಫುಲ್ ಡೆಪ್ತಲ್ಲಿ ಹೇಳ್ಬೋದು, ಬಟ್ ನೀವು ಅದನ್ನು ರೀಲ್ ಫಾರ್ಮ್ಯಾಟಲ್ಲಿ ಚಿಕ್ಕದು ಮಾಡ್ಕೊಳ್ಳೋ ಪ್ರೋಸೆಸ್ ಏನು? ಅದೇ ಇರೋದು ಚಾಲೆಂಜ್. ಅಂದ್ರೆ ನಮ್ಮ ರೇಡಿಯೋ ಇಂದ ಬರೋ ಒಂದು ಬೋನ್ ಅಂತ ಹೇಳ್ಬೋದು ಇದಕ್ಕೆ. ರೇಡಿಯೋದಲ್ಲಿ ಏನಂದ್ರೆ 1 to 1.5 ನಿಮಿಷ ಟೈಮ್ ಇರುತ್ತೆ. ಅದನ್ನ ಒಂದು ಜಾಕ್ ಟಾಕ್ ಅಂತ ಕರೀತಾರೆ. RJ ರೇಡಿಯೋ ಜಾಕಿ ಮಾತಾಡೋ ಜಾಕ್ ಟಾಕ್ ಅಂತ. 1.5 ನಿಮಿಷದಲ್ಲಿ ನೀವು ಅಷ್ಟು ವಿಷಯನ ಕನ್ವೆ ಮಾಡಬೇಕು. ಸೊ ನಮ್ಗೆ ಅಲ್ಲಿಂದ ಅದೊಂದು ಅಭ್ಯಾಸ ಇರುತ್ತೆ, ಚಿಕ್ಕದಾಗಿ ಎಲ್ಲ ವಿಷಯನ ಹೇಳೋದು ಹೇಗೆ ಅಂತ. ಸೊ ಅದು ಇಲ್ಲಿ ನನಗೆ ಹೆಲ್ಪ್ ಆಯ್ತು. ಸೊ ಈಗ 1.5 ನಿಮಿಷ ರೀಲ್ಗೆ ನನಗೇನು ಟೈಮ್ ಕೊಡ್ತಾರೆ, ಅದರಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಎಲ್ಲ ವಿಷಯನೂ ಜನಕ್ಕೆ ಈಸಿಯಾಗಿ ಅರ್ಥ ಆಗೋ ಥರದಲ್ಲಿ ಪ್ರೆಸೆಂಟ್ ಮಾಡುವಂಥ ಒಂದು ವೇ ಅದು. ಸೊ ಹಾಗಾಗಿ ಅದನ್ನು ನಾನು ಸಣ್ಣದಾಗಿ ಹೇಗೆ ಮಾಡ್ಬೋದು ಅಂತ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಕಾಂಟೆಂಟ್ ಮಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಓಕೆ, ವಾಟ್ ಡು ಯು ಥಿಂಕ್ ದ ಫ್ಯೂಚರ್ ಆಫ್ ದಿ ಕಂಟೆಂಟ್ ಇಂಡಸ್ಟ್ರಿ ಇಸ್ ಲೈಕ್? ನಿಮ್ಗೆ ಏನು ಅನ್ಸುತ್ತೆ? ಕಾಂಟೆಂಟ್ ಅಂದರೆ ಕಾಂಟೆಂಟ್ ಇಸ್ ಎವ್ರಿಥಿಂಗ್. ನೀವು ಇಷ್ಟೆಲ್ಲ ಕ್ಯಾಮ್ರಾ ಹಾಕಿರ್ತೀರಾ, ಇಷ್ಟೆಲ್ಲ ಲೈಟಿಂಗ್ ಸೆಟ್ ಮಾಡ್ತೀರಾ, ನಾವು ಮಾತಾಡಲಿಲ್ಲ ಅಂದರೆ ಏನಿರುತ್ತೆ, ಯಾರು ನೋಡ್ತಾರೆ? ಅಂದರೆ ಮಾತು ಕಾಂಟೆಂಟ್ ಇಸ್ ದ ಕಿಂಗ್ ಅಲ್ವಾ? ಸೊ ಹಾಗಾಗಿ ಕಾಂಟೆಂಟೇ ಬೇಕಾಗಿರೋದು. ಈಗ ಟೆಲಿವಿಷನ್ ಎಷ್ಟು ಜನ ನೋಡ್ತಿದ್ದೀವಿ ಅಥವಾ ರೇಡಿಯೋ ಎಷ್ಟು ಜನ ಕೇಳ್ತಿದ್ದೀವಿ, ಸುಮಾರು ಜನ ಎಲ್ಲ ಡಿಪೆಂಡ್ ಆಗಿರೋದೇ ಸೋಷಿಯಲ್ ಮೀಡಿಯಾಗೆ. ಸೊ ಈಸಿ ಆ್ಯಕ್ಸಸ್. ನಿಮಗೆ ಫೋನ್ ತೆಗೆದರೆ ಫೇಸ್ಬುಕ್, ಫೋನ್ ತೆಗೆದರೆ ಇನ್ಸ್ಟಾಗ್ರಾಮ್, ಫೋನ್ ತೆಗೆದರೆ ಯೂಟ್ಯೂಬ್. ಅದನ್ನು ಮುಂಚೆ ಎಲ್ಲ ಆದರೆ ಯಾರೋ ತುಂಬ ಓದ್ಕೊಂಡಿರೋರು ಅಥವಾ ಒಂದು ಎಲೀಟ್ ಜನ ಮಾತ್ರ ನೋಡ್ತಾರೆ. ಈಗ ಹಾಗೇನಿಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಇರುತ್ತೆ, ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಪೇ ಇರುತ್ತೆ, ಜಿಯೋ ಇದೆ, ಇಂಟರ್ನೆಟ್ ಇದೆ, ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಇದೆ. ಹಾಗಾಗಿ ಆಕ್ಸೆಸ್ ಈಸಿ. ಸೊ ಜನಕ್ಕೆ ನೀವು ರೀಚ್ ಆಗೋಕ್ಕೆ ಈಸಿ ಅಂದರೆ ಡಿಜಿಟಲ್ ಕಾಂಟೆಂಟ್ ಮೂಲಕನೇ. ಸೊ ಡಿಜಿಟಲ್ ಅದಕ್ಕೋಸ್ಕರನೇ ಸುಮಾರು ಜನ ನಮ್ಮ ಸೆಲೆಬ್ರಿಟಿಗಳು ಕೂಡ ಡಿಜಿಟಲಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗ್ತಿರ್ತಾರೆ, ನಮ್ಮ ಜನಗಳ ಜೊತೆ ಕನೆಕ್ಟ್ ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ಕಾಂಟೆಂಟಲ್ಲಿ ಡಿಜಿಟಲ್ ಕಾಂಟೆಂಟ್ ಇಸ್ ದ ಫ್ಯೂಚರ್ ಅಂತ ನನಗನ್ಸುತ್ತೆ. ಓಕೆ, ಸೊ ನೀವು ಹೇಳೋ ಪ್ರಕಾರ ಐ ಸಿ ಅ ಲಾಟ್ ಆಫ್ ಪೀಪಲ್, ಈವನ್ ಸೆಲೆಬ್ರಿಟೀಸ್ ಇದು ಮಾಡಿರೋರೆಲ್ಲ ದೇ ಆರ್ ಇನ್ ಟು ಪಾಡ್ಕಾಸ್ಟಿಂಗ್, ಕಂಟೆಂಟ್ ಕ್ರಿಯೇಷನ್, ರೀಲ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಜನರನ್ನ ರೀಚ್ ಮಾಡೋದಕ್ಕೆ ಈ ರೀಲ್ಸ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ, ಹ್ಯಾಸ್ ಇಟ್ ಓವರ್ಟೇಕನ್ ದಿ ಓಲ್ಡ್ ಮೀಡಿಯಾ? ಈಸಿ ಆಕ್ಸೆಸ್ ಅನ್ಸುತ್ತೆ, ಅಂದರೆ ಈಸಿ ವೇ ಅನ್ಸುತ್ತೆ ಫಸ್ಟ್ ಒಂದು. ಇನ್ನೊಂದೇನಂದ್ರೆ ಜನಗಳಿಗೆ ಯೂಶಲ್ ಆಗಿ ಈಗ ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಮಗೆ ಆಗಲಿ, ಈಗ ನೀವೇನು ಕೇಳಿದ್ರಿ ಸುದೀಪ್ ಸರ್ ಬಗ್ಗೆ ನಾವು ಮಾತಾಡಿದಾಗ, ಹೌ ಇಸ್ ಹಿ ಆಸ್ ಎ ಪರ್ಸನ್. ಸೊ ಇವ್ ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ತಾರೆ, ಪರ್ಸನಲ್ ಆಗಿ ಹೇಗಿರ್ತಾರೆ, ಇವ್ರ ಮನೇಲಿ ಹೇಗಿರ್ತಾರೆ, ಏನು ತಿಂತಾರೆ, ಏನು ಕುಡಿತಾರೆ, ಹೆಂಗೆ ಮಲ್ಕೋತಾರೆ, ಏನು ಮಾಡ್ತಾರೆ, ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈ ಥರ ಪರ್ಸನಲ್ ವಿಷಯಗಳನ್ನ ತಿಳ್ಕೊಳ್ಳೋಕೆ ಜನಕ್ಕೆ ತುಂಬ ಇಷ್ಟ. ಹಾಗಾಗಿ ಅವರೊಂದು ರೀಲ್ ಪೋಸ್ಟ್ ಮಾಡಿದಾಗ ಅಥವಾ ಅವರೇನೋ ಒಂದು ವಿಷಯ ಹಂಚ್ಕೊಂಡಾಗ ಜನಕ್ಕೆ ತುಂಬ ಖುಷಿ ಅದನ್ನು ನೋಡೋದಕ್ಕೆ. ಸೊ ಜನಕ್ಕೂ ಕೂಡ ಅದೇ ಬೇಕು, ಆ್ಯಂಡ್ ಈಸಿ ಆಕ್ಸೆಸ್ ಜನಗಳಿಗೆ ರೀಚ್ ಆಗೋದಕ್ಕೂ ಕೂಡ ಎಲ್ರಿಗೂ. ಹಾಗಾಗಿ ಪರ್ಸನಲ್ ವಿಷಯಗಳನ್ನ ರೀಲಲ್ಲಿ ನೋಡೋಕೆ ಇಷ್ಟಪಡ್ತಾರೆ. ಅವ್ರು ಹೇಗೆ ನೋಡ್ತಾರೆ ಆ್ಯಸ್ ಅ ಸೆಲೆಬ್ರಿಟಿ? ಇವಾಗ ನೋಡಿ, ಕಂಟೆಂಟ್ ಮೊದಲು ದೊಡ್ಡ ಸ್ಕ್ರೀನ್ ಮೇಲೆ ಹೋಗ್ಬೇಕಾಗಿತ್ತು ಕಂಟೆಂಟು. ಇವಾಗ ಯಾರು ಬೇಕಾದರೂ ಕಂಟೆಂಟ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ಬೋದು. ಸೊ ಸ್ವಲ್ಪ ಸೆಲೆಬ್ರಿಟೀಸ್ ಎಲ್ಲ ಹೇಗೆ ನೋಡ್ತಾರೆ ಇದನ್ನು? ಅವರು ಕೂಡ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಈಗ OTT ಪ್ಲಾಟ್ಫಾರ್ಮ್ಸಲ್ಲಿ ಎಷ್ಟೊಂದು ಸೀರೀಸ್ ಬರ್ತಾ ಇದೆ, ನಾವೇ ನೋಡ್ಬೋದು. ಈಗ ಸೂಪರ್ ಸ್ಟಾರ್ಸ್ ಆಗಿದ್ದವರೆಲ್ಲ ಈಗ OTT ಪ್ಲಾಟ್ಫಾರ್ಮ್ಸಲ್ಲಿ ಬರುವಂಥ ಸೀರೀಸ್ಗಳಲ್ಲಿ ಕೂಡ ಇರ್ತಾರೆ. ನಾವು ಬಾಲಿವುಡ್ ಸೆಲೆಬ್ರಿಟೀಸಲ್ಲಿ ಆಗಿರಲಿ ಅಥವಾ ಈಗ
ಮಾಧವನ್ ಅವ್ರದ್ದು ರೀಸೆಂಟಾಗಿ ಒಂದು ಸೀರೀಸ್ ಬಂದಿತ್ತು. ಈ ಥರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಹೂವರ್ ಸೂಪರ್ ಸ್ಟಾರ್ಸ್ ಈಗ ಅವರು ಕೂಡ ಒ ಟಿ ಟಿ ಪ್ಲಾಟ್ಫಾರ್ಮ್ಸಿಗೆ ಬಂದು ಜನಕ್ಕೆ ರೀಚ್ ಆಗುವಂಥ ಒ ಟಿ ಟಿ ಸೀರೀಸ್ಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ದೇವ್ ಆಲ್ಸೋ ಎವಾಲ್ವ್ಡ್. ಅಂದರೆ ದೊಡ್ಡ ಸ್ಕ್ರೀನ್ ಅಂತಾನೆ ಇಲ್ಲ, ಜನಕ್ಕೆ ರೀಚ್ ಆಗೋದಕ್ಕೆ ಈ ಪ್ಲಾಟ್ಫಾರ್ಮ್ಸ್ನ ಕೂಡ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ದೇವ್ ಆಲ್ಸೋ ಎವಾಲ್ವ್ಡ್ ಅನ್ಸುತ್ತೆ ನನಗೆ. ಓಕೆ ಲೈಕ್ ಡು ಯು ವಾಚ್ IPL? ತುಂಬ ಫ್ರೀಕ್ವೆಂಟ್ ಆಗಿ, ತುಂಬ ರಿಯಲ್, ಅದೇ ಫಾಲೋ ಮಾಡೋ ಥರ ಇಲ್ಲ. ಐ ನೋ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? ಹೇಳಬೇಕಂದ್ರೆ RCB ಅಂತ ಹೇಳಬೇಕು. ಯಾಕೆ ಮತ್ತೆ ಕಪ್ಪೆ ಗೆಲ್ತಾ ಇಲ್ಲ? ನೀವೇನಾದ್ರು ಐಡಿಯಾ ಕೊಡ. ಆಯ್ತಲ್ಲ, ಹೆಣ್ಮಕ್ಳಿಗೆ ಎದ್ರೇನು ಗಂಡು ಮಕ್ಳಿಗೆ ಎದ್ರೇನು, ಕಪ್ ಬಂತಾಯ್ತು ಅಷ್ಟೇ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅದಕ್ಕೆ ತಾನೇ ಹೇಳೋದು. ಕಪ್ ಬಂದಾಯ್ತು, ಒಂದು ಮನೆಗೆ ಬಂತಲ್ಲ ಆಯ್ತು. ಹೆಣ್ಮಕ್ಳಿಗೆ ಎದ್ಕೊಂಬಂದು ಕೊಟ್ಟಿದ್ದಾರೆ, ನೋಡೋಣ ಗಂಡು ಮಕ್ಳಿನ ಎಷ್ಟು ವರ್ಷ ತಗೋತಾರೆ ಅಂತ. ಲೇಟ್ ಇದಾರೆ ಬಿಡಿ ಅವರು. ಮೋಸ್ಟ್ಲಿ 10th ಪೊಸಿಷನ್ ಅಲ್ಲಿ ಇದೀವಿ ನಾವು. ಹೋದ್ರು ಹೊಡ್ಕೊಂಡ್ರು ತೊಗೊಂಬಂದ್ರು, ಒಂದು ಕಪ್ ಬಂತು ಅಷ್ಟೇ. ಒಂದು ರ್ಯಾಪಿಡ್ ಫೈರ್ ಮಾಡೋಣ. ನಿಮ್ಮ ಫೇವ್ರೇಟ್ ಬುಕ್ ಆ ಥರದ್ದು ಏನಾರು ಇದೆಯಾ? ಲೈಕ್ ವಾಟ್ ಡು ಯು ರೀಡ್ ಆ್ಯಕ್ಚುಲಿ? ನಾನು ತುಂಬ ಪರ್ಸ್ನಲ್ ಆಗಿ ಅಂದರೆ ಈ ಥರ ಬುಕ್ಸ್ ಎಲ್ಲ ಓದೋ ಥರ ಕ್ಯಾಟಗರಿ ಏನಲ್ಲ. ಅಂದರೆ ಕೆಲವರು ಇಲ್ಲ, ನೀವು ಇದೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಓದಲೇಬೇಕಲ್ಲ. ಖಂಡಿತ ಆ ಥರ ಬುಕ್ಸ್ ಎಲ್ಲ ಓದ್ತೀನಿ. ನಾನು ಹೇಳಿದ್ದು ಅಂದರೆ ಈಗ ಪರ್ಸ್ನಲ್ ಆಥರ್ಸ್, ಒಂದು ಫೇವ್ರೇಟ್ ಆಥರ್ ಅಂತ ಇಟ್ಕೊಂಡು ಬುಕ್ಸ್ ಓದ್ತಾರಲ್ಲ, ಆ ಥರ ಅಷ್ಟೊಂದು ಓದೋ ಥರ ಇಲ್ಲ. ನಾನು ಆ್ಯಕ್ಚುಲಿ ಮಹಾಭಾರತ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ನಿಮಗೆ ಲೈಫ್ ಲೆಸನ್ಸ್ನ ಕಲಿಯೋದಕ್ಕೆ ತುಂಬ ಇರುತ್ತೆ. ಸೊ ಈ ಮಹಾಭಾರತ ನಾವು ಅನ್ಕೋತೀವಿ ಬರೀ ಒಂದು ಕತೆ ಅಂತ. ನಿಮಗೆ ಮಹಾಭಾರತದಲ್ಲಿನೇ ಬೇಕಾದಷ್ಟು ವರ್ಷನ್ಸ್ ಇದೆ, ಬೇಕಾದಷ್ಟು ಜನ ಆಥರ್ಸ್ ಬರೆದಿದ್ದಾರೆ. ಜಯ ಅಂತ ಹೇಳಿ ಒಂದು ಮಹಾಭಾರತ ಬುಕ್ ಇದೆ. ಸೊ ದೇವದತ್ ಪಟ್ನಾಯಕ್ ಅವ್ರು ಬರೆದಿರೋದು. ಅದರಲ್ಲಿ ಮಹಾಭಾರತ ಪ್ರೆಸೆಂಟ್ ಮಾಡಿರೋ ರೀತಿನೇ ಬೇರೆ. ಅಂಡ್ ಅದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಪ್ರತಿಯೊಂದು ಚಾಪ್ಟರ್ ಆದ್ಮೇಲಿಂದ ಕೊನೆಯಲ್ಲಿ ಅವರು ಟ್ರೈಬಲ್ ಮಹಾಭಾರತದ ಒಂದು ಸಣ್ಣ ತುಣುಕು ಒಂದು ಕತೆ ಕೊಡ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ಬೇಕಂದ್ರೆ ಕೇರಳ ಕಡೆ ಎಲ್ಲ ಅವೈಲ್ ಅಂತ ಒಂದು ಡಿಶ್ ತುಂಬಾ ಫೇಮಸ್. ಅವೈಲ್ ಹೇಳ್ತಾರಲ್ಲ, ಇದನ್ನ ಕಂಡು ಹಿಡಿದಿದ್ದು ಮಹಾಭಾರತದ ಭೀಮಾ ಅಂತ ಅವ್ರ ನಂಬಿಕೆ ಪ್ರಕಾರ. ಸೊ ಏನಾಗುತ್ತಂದ್ರೆ ಮಹಾಭಾರತದ ಸಮಯದಲ್ಲಿ ಪಾಂಡವರು ಮತ್ತೆ ಈ ಕೌರವರ ಚಿಕ್ಕ ಮಕ್ಕಳಾಗಿದ್ದಾಗ ಆಟ ಆಡುವಾಗ ತುಂಬಾ ಕಿತಾಪತಿ ಮಾಡ್ತಿರ್ತಾರೆ. ಭೀಮ ಎಲ್ರನ್ನೂ ರೇಗ್ಸೋದು, ಎಳದ್ ಬಿಸಾಕೋದೆಲ್ಲ ಮಾಡ್ತಿರ್ತಾನೆ. ತುಂಬಾ ಕೋಪ ಇರತ್ತಂತೆ ಕೌರವ, ಇವ್ನಿಗೆ ಏನಾದ್ರು ಮಾಡ್ಬೇಕು ಒಂದ್ಸರ್ತಿ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಒಂದ್ಸತಿ ಇವನಿಗೆ ಒಂದು ಲಡ್ಡುಗೆ ಒಂದ್ ಸ್ವಲ್ಪ ವಿಷ ಆ ಥರ ಏನೋ ಬೆರೆಸಿ ತಂದ್ಕೊಟ್ಬಿಡ್ತಾರೆ. ಇವ್ನು ತಿನ್ನೋ ಹುಚ್ಚೆಲ್ಲ ತಿನ್ಬಿಡ್ತಾನೆ. ಅವನಿಗೆ ಪ್ರಜ್ಞೆ ತಪ್ತಾನೆ, ಅವನನ್ನ ಸಮುದ್ರಕ್ಕೆ ತೊಗೊಂಡೋಗಿ ಹಾಕ್ಬಿಡ್ತಾರೆ. ಮುಗೀತು ಅವ್ನ ಕತೆ, ಹೋದ ಇನ್ ನಮ್ಗೆ ತೊಂದರೆ ಇಲ್ಲ ಅಂತ ಖುಷಿ ಆಗ್ಬಿಡ್ತಾರೆ ಕೌರವರು. ಆದ್ರೆ ಈ ಭೀಮ ಸಮುದ್ರದಲ್ಲಿ ಕೆಳಗಡೆ ಹೋಗ್ತಾರೆ, ನಾಗರ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಔಷಧಿ ಕೊಟ್ಟು ಬದುಕಿಸ್ತಾರೆ. ಅವನನ್ನ ವಾಪಸ್ ಕಳಿಸ್ಕೊಡ್ತಾರೆ. ಸೊ ಈ ಪ್ರಾಸೆಸ್ ಅವ್ನು ಕೆಳಗಡೆ ಹೋಗಿ ವಾಪಸ್ ಬರೋ ತನಕ ಇವರಿಗೆಲ್ಲ ಗೊತ್ತಿರಲ್ವಲ್ಲ. ಸರಿ ಅವನು ಇಲ್ಲ ಇನ್ ಮುಂದೆ ಅಂತ ಹೇಳಿ ಆತನಿಗೆ ಒಂದು ಕ್ರಿಯೆ ಮಾಡಬೇಕು ಅಂತ ಆ ಸಮುದ್ರದ ದಡದಲ್ಲಿನೇ ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿ ಗಿರ್ಕಾರಿ ಎಲ್ಲ ಹೆಚ್ಚಿ ಅಡುಗೆ ಮಾಡಬೇಕು ಅಂತಿರ್ತಾರೆ. ಸೀದಾ ಸಮುದ್ರದಿಂದ ಆಚೆ ಎದ್ದು ಬರ್ತಾನೆ ಭೀಮ. ಎಲ್ರಿಗೂ ಗಾಬರಿ ಆಗುತ್ತೆ. ಆವಾಗ ಅವ್ನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ, ವೇಸ್ಟ್ ಯಾಕೆ ಮಾಡೋದು ಅಂತ ಅವನೇ ಎಲ್ಲ ಬೆರೆಸಿ ಹೊಸ ಅಡುಗೆ ಮಾಡ್ತಾನಂತೆ. ಸೊ ದಟ್ ಇಸ್ ದ ಅವೈಲ್ ಡಿಶ್ ಅಂತ ಹೇಳಿ ಹೇಳ್ತಾರೆ, ಅಕಾರ್ಡಿಂಗ್ ಟು ದ ಟ್ರೈಬಲ್ ಸ್ಟೋರಿ. ಈ ತರದ ಇಂಟ್ರೆಸ್ಟಿಂಗ್ ಕಥೆಗಳು ಆ ಪುಸ್ತಕದಲ್ಲಿದೆ. ಸೊ ಈ ತರ ಕಥೆಗಳಾಗಿರ್ಬೋದು, ಅಥವಾ ನೀವು ಸಂಪೂರ್ಣ ಮಹಾಭಾರತ ಓದಿದ್ರೆ ಅದೇ ಬೇರೆ ತರ ಇದೆ. ಕುಮಾರವ್ಯಾಸ ಭಾರತ ಓದಿದ್ರೆ ಕನ್ನಡದ ವರ್ಷನ್ ಅದು. ಸೊ ಈ ತರ ಬೇರೆ ಬೇರೆ ವರ್ಷನ್ಸ್ ಆಫ್ ಮಹಾಭಾರತ ಇದೆ. ಆಮೇಲೆ ನಿಮ್ಗೆ ಲೈಫಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಈ ಮಹಾಭಾರತದಲ್ಲಿ ಅವ್ರು ಅದನ್ನ ಹೇಗೆ ಟ್ಯಾಕಲ್ ಮಾಡಿದ್ರು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಹೂಸ್ ಯುವರ್ ಫೇವರೇಟ್ ಕ್ಯಾರೆಕ್ಟರ್ ಇನ್ ಮಹಾಭಾರತ? ನನಗೆ ಆ ಥರ ಪರ್ಸನಲ್ ಫೇವ್ರೇಟ್ ಅಂತ ಹೇಳಿದ್ರೆ, ಅಥವಾ ಮೋಸ್ಟ್ ಇಂಪ್ರೆಸಿವ್ ಅಥವಾ ಮೋಸ್ಟ್ ಲೈಫ್ ಲೈಕ್, ನನಗೆ ಕರ್ಣ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ಕಷ್ಟಪಟ್ಟು ಮೇಲ್ ಬಂದು ಹೇಗೆ ಅವ್ರ ಲೈಫ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದು ಸ್ಟೆಪ್ ಆಫ್ ಲೈಫಲ್ಲಿ ಹಿ ವಾಸ್ ಟ್ರೂತ್ ಟು ಹಿಮ್ಸೆಲ್ಫ್. ಅಂದ್ರೆ ಫ್ರೆಂಡ್ಶಿಪ್ಗೆ ಅಂತ ಬಂದಾಗ ದುರ್ಯೋಧನ ಜೊತೆ ಸಾಥ್ ಕೊಡೋದಾಗಿರ್ಬೋದು, ಅಥವಾ ತಾಯಿ ಅಂತ ಬಂದಾಗ ಆಕೆಗೆ ಒಂದು ಮಾತು ಕೊಡೋದಾಗಿರ್ಬೋದು, ಅಥವಾ ಆ ಲೈಫಲ್ಲಿ ಆತ ಕಷ್ಟಪಟ್ಟು ಮೇಲ್ ಬರ್ತಾರೆ. ಯಾವುದೇ ಗಾಡ್ ಫಾದರ್ ತರ ಇರೋದಿಲ್ಲ ಕರ್ಣನ್ಗೆ. ಸೊ ಕಷ್ಟಪಟ್ಟು ಮೇಲ್ ಬರ್ತಾರೆ. ಅಂದ್ರೆ ನಮಗೆ ನಮ್ಮ ಹಾರ್ಡ್ ವರ್ಕ್ ಇದ್ದಾಗ ನಮ್ಗೆ ಯಾರು ಬ್ಯಾಕ್ ಬೋನ್ ಅಂತ ಬೇಕಾಗಿಲ್ಲ, ನಾವಾಗಿ ಬೆಳಿಬೋದು ಅನ್ನೋದಕ್ಕೆ ಹಿ ಇಸ್ ಅನ್ ಇನ್ಸ್ಪಿರೇಷನ್. ಕರ್ಣ ಇಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ ಮಹಾಭಾರತದಲ್ಲಿ. ಅದಷ್ಟೇ ಅಲ್ಲ, ಸೈನ್ಸ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದು ಕೂಡ ನಿಮಗೆ ಮಹಾಭಾರತ ಗೊತ್ತಾಗುತ್ತೆ. ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಬಂದಾಗ ನಾವು ಮಹಾಭಾರತದಲ್ಲಿ ಬರೋ ಕೌರವರನ್ನ ಉದಾಹರಣೆ ಕೊಡ್ಬೋದು, ಅಥವಾ ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಆಗ ಅನ್ನೋದಕ್ಕೆ ನಮ್ಗೆ ಎಷ್ಟೊಂದು ಉದಾಹರಣೆ ಸಿಗ್ತಾ ಹೋಗುತ್ತೆ. ಸೊ ಸೈನ್ಸ್ ನಮ್ಮ ಪೂರ್ವಜರು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ರು ಅನ್ನೋದಕ್ಕೆ ಮಹಾಭಾರತದಲ್ಲಿ ಎಷ್ಟೊಂದು ಪ್ರೂಫ್ ಇದೆ. ಸೊ ದಿಸ್ ಬುಕ್ ಎವ್ರಿ ಟೈಮ್ ನೀವು ಓದಿದಾಗ ಹೊಸ ವರ್ಷನ್ ಕೊಡುತ್ತೆ ನಿಮ್ಗೆ. ಎವ್ರಿ ಟೈಮ್ ನೀವು ಓದಿದಾಗ ನಿಮ್ಗೆ ಹೊಸದಾಗಿ ಏನೋ ಕಲಿಸುತ್ತೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಡೆಫಿನೆಟ್ಲಿ. ನಾನೊಂದು ಬುಕ್ ಓದ್ತಾ ಇದ್ದೆ, ವಚನ ಭಾರತ ಅಂತ. ಇಟ್ಸ್ ಬೇಸಿಕಲಿ ಪ್ರೋಸ್, ಕನ್ನಡ ಪ್ರೋಸ್ ಅಬೌಟ್ ಮಹಾಭಾರತ. ವ್ಯಾಸ ಭಾರತ ಏನಿದೆ ಅದನ್ನು ಕನ್ನಡ ಪ್ರೋಸ್ ಮಾಡಿರೋದು. ಇಟ್ಸ್ ಅ ವೆರಿ
ಗುಡ್ ಬುಕ್. ಅಂದರೆ ತುಂಬ ಡೆಪ್ತ್ ಇದೆ ಸ್ಟೋರೀಸಲ್ಲಿ. ನಾವು ಸುಮ್ಮನೆ ಮೇಲೆ ಕತೆಗಳು ಕೇಳ್ಬಿಟ್ಟು ಇಷ್ಟೇ ಅಂತ ಅನ್ಕೊಂಡ್ಬಿಡ್ತೀವಿ. ಜಗಳ ಆಡಿದ್ರು, ಯುದ್ಧ ಮಾಡಿದ್ರು, ಗೆದ್ದುಬಿಟ್ರು ಅಂತ. ಪ್ರತಿಯೊಂದಕ್ಕೂ ಒಂದು ರೀಸನ್ ಇದೆ. ನಾನು ಇನ್ನೊಂದು ಕತೆ ಮಾಡಿದ್ದೆ ನನ್ನ ರೀಸೆಂಟಾಗಿ ರೀಲ್ಸಲ್ಲಿ. ನಮಗೆಲ್ಲ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ, ಅಭಿಮನ್ಯುನ ಯಾಕೆ ಕೃಷ್ಣ ಸೇವ್ ಮಾಡಲ್ಲ? ಸ್ವಂತ ತಂಗಿ ಮಗ, ಆ 16 ವರ್ಷದ ಹುಡುಗ, ಆತನ ಹೆಂಡತಿ ಗರ್ಭಿಣಿ ಬೇರೆ ಆಗಿರ್ತಾಳೆ, ಅವಳನ್ನ ಒಳಗೆ ಕಳ್ಸಕ್ಕೆ ಮಾತ್ರ ದಾರಿ ಹೇಳ್ಕೊಡ್ತಾನೆ, ಹೊರಗೆ ಕರ್ಕೊಂಡ್ ಬರಲ್ಲ. ಇಷ್ಟೆಲ್ಲ ಇದ್ರೂ ಕೃಷ್ಣ ಅಲ್ಲೇ ಇದ್ರೂ ಯಾಕೆ ಸೇವ್ ಮಾಡಲ್ಲ ಅಂತ. ಸೊ ದಿಸ್ ಸ್ಟೋರಿ ನನಗೆ ತುಂಬಾ ಸರ್ಪ್ರೈಸಿಂಗ್ ಆಗಿದ್ದು. ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದಿರುತ್ತೆ. ಅನ್ನೋದಕ್ಕೆ ಏನಾಗತ್ತಂದ್ರೆ, ಭೂಮಿ ಮೇಲೆ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗತ್ತಂತೆ. ಆಗ ಭೂಮಿ ತಾಯಿ ಹೋಗಿ ಬ್ರಹ್ಮನ್ನ ಕೇಳ್ಕೊಳ್ತಾಳೆ ಏನಾರು ಮಾಡು ಅಂತ. ಬ್ರಹ್ಮ ವಿಷ್ಣುನ ಕೇಳ್ಕೊಳ್ತಾರೆ. ಆಗ ವಿಷ್ಣು ಹೇಳ್ತಾರಂತೆ, ನಾನು ಕೃಷ್ಣನಾಗಿ ಅವತರಿಸ್ತೀನಿ, ಆಗ ಎಲ್ರಿಗೂ ಸಂಹಾರ ಮಾಡ್ತೀನಿ, ಭೂಮಿ ತಾಯಿ ಮೇಲಿರೋ ಭಾರನ ಕಡಿಮೆ ಮಾಡ್ತೀನಿ ಅಂತ. ಆಗ ಪ್ರತಿಯೊಬ್ಬ ದೇವತೆಗೂ ಅವರ ದೈವಿಕ ಅಂಶದಿಂದ ನೀವು ಕೂಡ ಭೂಮಿ ಮೇಲೆ ಅವತರಿಸ್ಬೇಕು ಅಂತ ಹೇಳ್ತಾರೆ ಕೃಷ್ಣ. ಸೊ ಈಗ ಇದು ಚಂದ್ರನ ಮಗ ವರ್ಚಸ್ನ ಟರ್ನ್ ಬರುತ್ತೆ. ಬಟ್ ಚಂದ್ರನ್ಗೆ ಅವ್ರ ಮಗನ್ನ ಕಳಿಸ್ಕೊಳಕ್ ಇಷ್ಟ ಇರಲ್ಲ, ಅಷ್ಟು ವರ್ಷ ನಂಗೆ ಬಿಟ್ಟಿರಕ್ಕಾಗಲ್ಲ ಅಂತ. ಇಲ್ಲ, ನೀನು ಕಳಿಸ್ಲೇಬೇಕು ಅಂದಾಗ ಒಂದು ಷರತ್ತನ್ನು ಹಾಕ್ತಾರೆ. ಸರಿ, ಒಂದು ಕೆಲಸ ಮಾಡೋಣ, 16 ವರ್ಷ ಮಾತ್ರ ಕಳಿಸ್ತೀನಿ, ಅದಕ್ಕಿಂತ ಜಾಸ್ತಿ ಇಲ್ಲ, ವಾಪಸ್ ಬಂದ್ಬಿಡ್ಬೇಕು ಅಂತ. ಸರಿ ಅಂತ ಒಪ್ಕೊಳ್ತಾರೆ. ಆ ವರ್ಚಸ್ಸೇನೆ ಅಭಿಮನ್ಯು ಆಗಿ ಹುಟ್ಟಿ ಬರೋದು. ಸೊ ಅವನ ಆಯುಷ್ಯ ಇದ್ದಿದ್ದೆ 16 ವರ್ಷ. ಸೊ ಕೃಷ್ಣ ಅವನನ್ನು ಕಾಪಾಡಬೇಕು ಅಂತ ಇದ್ರೂ ಕೂಡ ಅವ್ನು ವಾಪಸ್ ಹೋಗ್ಲೇಬೇಕಿತ್ತು, ಅದೇ ಅವರ ಒಪ್ಪಂದ ಆಗಿತ್ತು. ಹಾಗಾಗಿ ಅಭಿಮನ್ಯುಗೆ ಅಷ್ಟೇ ಆಯಸ್ಸಿದ್ದು, ಅವನಷ್ಟಕ್ಕೆ ಅಲ್ಲಿ ಕೊನೆಗೊಳ್ಬೇಕಾಗತ್ತೆ. ಹೀಗೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಸುಮ್ಮನೆ ರ್ಯಾಂಡಮ್ ಆಗೇನೋ ಆಗ್ಬಿಡಲ್ಲ. ಯಾಕೆ ಇವ್ರನ್ನೇ ಗೆಲ್ಸಿದ್ರು, ಯಾಕೆ ಅವ್ರನ್ನೇ ಗೆಲ್ಸಿದ್ರು, ಇವ್ರು ಯಾಕೆ ಹಂಗಾದ್ರು, ಇವ್ರು ಯಾಕೆ ಹೀಗಾದ್ರು, ಎಷ್ಟೊಂದು ಮಾತಾಡ್ತೀವಿ ನಾವು. ಆದ್ರೆ ಪ್ರತಿಯೊಂದಕ್ಕೂ ಒಂದು ರೀಸನ್ ಇತ್ತು ಅನ್ನೋದಕ್ಕೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಅಲ್ವಾ? ಐ ಥಿಂಕ್ 1 lakh ಶ್ಲೋಕ ಇರೋ ಎಪಿಕ್. ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿ ಅದರ್ ಬುಕ್ ಅಲ್ವಾ? ಓಕೆ, ಸೊ ವಾಟ್ ಡಸ್ ಇಟ್ ಮೀನ್ ಟು ಬಿ ಅ ಬ್ಯಾಂಗ್ಳೂರಿಯನ್? ನಿಮ್ಗೆ ಏನು ಅನ್ಸುತ್ತೆ? ಮುಂಚೆ ಹೇಳೋದಾಗಿದ್ರೆ ಸ್ವರ್ಗ ಅಂತ ಹೇಳ್ಬೋದಾಗಿತ್ತು. ಈಗ ಬಿಸಿಲು ತಡ್ಕೊಳಕ್ ಆಗ್ತಿಲ್ಲ. ಬ್ಯಾಂಗ್ಳೂರ್ ಅಂದ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಇದೆ ನಮ್ಮೂರಲ್ಲಿ. ನಿಮ್ಗೆ ಆಚೆ ಇನ್ನೂ ಹೋಗ್ಬೇಕಾಗೇ ಇಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಇರೋದು ಅಂದ್ರೆ ಒಂಥರ ಹಬ್ಬನೇ. ಅದಕ್ಕೋಸ್ಕರ ತಾನೆ ಎಲ್ಲರೂ ಇಲ್ಲಿಗೆ ಬರೋದು. ಬ್ಯಾಂಗ್ಳೂರ್ ಇಸ್ ಆಲ್ವೇಸ್ ಹೆವೆನ್. ವಿರಾಟ್ ಕೊಹ್ಲಿ ಆರ್ MS ಧೋನಿ? ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಆರ್ ರೋಹಿತ್ ಶರ್ಮಾ? ವಿರಾಟ್ ಕೊಹ್ಲಿ ಆಗಿ. ವಿರಾಟ್ ಕೊಹ್ಲಿ. ದರ್ಶನ್ ಆರ್ ಸುದೀಪ್? ಇಬ್ರು ಸೂಪರ್ ಸ್ಟಾರ್ಸ್, ಕಂಡ್ರು ಇಷ್ಟ ಆಗುತ್ತೆ. ಇಲ್ಲ, ನೀವು ಯಾವ್ದಾದ್ರು ಒಂದು ಹೇಳ್ಬೇಕು. ಸುದೀಪ್ ಸರ್. ಸುದೀಪ್. ಓಕೆ, ಸುದೀಪ್ ಆರ್ ಯಶ್? ಆ ಥರ ಕಂಪ್ಯಾರಿಸನ್ ತೊಡೋಗ್ತಾ ಇದ್ದೀರಾ? ನೀವು ಎಷ್ಟು ಜನದ ಇಂಟರ್ವ್ಯೂ ಮಾಡಿದ್ದೀರಾ? ಇದು ಬರ್ತಿದೆ, ಇದೇ ಥರ ಬರುತ್ತೆ ಅಂತ ನಿಮ್ಗೆ ಊಹೆ ಮಾಡಿರ್ಬೇಕು. ಇಂಟರ್ವ್ಯೂ ಮಾಡಿ ಗೊತ್ತು, ಮಾಡಿಸ್ಕೊಂಡು ಕಡಿಮೆ ನಾವು. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಆನ್ಸರ್ ಹೇಳ್ಬೋದು ಅಂತ. ಡೆಫಿನೆಟ್ಲಿ ಯಶ್. ಆ ಆಪ್ಷನ್ ಕೊಟ್ಟರೆ ಯಶ್. ನೈಸ್. ಯುವರ್ ವರ್ಸ್ಟ್ ಫಿಯರ್? ನಿಮ್ಗೆ ಯಾವ್ದ್ರ ಮೇಲೆ ತುಂಬ ಭಯ? ಸಿಲ್ಲಿಯಾಗಿ ಹೇಳ್ಬೇಕಾ, ಸೀರಿಯಸ್ ಆಗಿ ಹೇಳ್ಬೇಕಾ? ಎರಡೂ ಹೇಳಿ. ನಂಗೆ ಹಲ್ಲಿ ಕಂಡ್ರೆ ತುಂಬ ಭಯ. ಓ ಮೈ ಗಾಡ್. ಸೀರಿಯಸ್ಲಿ ನನಗೆ ತುಂಬ ಭಯ. ಅಂದರೆ ಅದು ಚಿಕ್ಕದಾಗಿದ್ರು ಅದೇನೋ ಆ ಕ್ರಿಯೇಚರ್ ನಂಗೆ ಸ್ವಲ್ಪ ಭಯ. ಅದು ಬಂದರೆ ಒಂಥರ ನಂಗೆ ಅಲ್ಲಿ ಇರೋಕ್ಕಾಗಲ್ಲ. ಅದು ಆಚೆ ಹೋಗೋ ತನಕ ಒಂಥರ ಟೆನ್ಷನ್ ಆಗ್ತಿರುತ್ತೆ. ಓಕೆ, ಅಲ್ಲಿ ಭಯ ನನಗೆ. ಅದಕ್ಕೇನೋ ಸಮ್ ರೆಪ್ಟಿಲೋಫೋಬಿಯಾನೋ ಏನೋ ಇರಬೇಕು. ನನಗಂತೂ ಭಯ. ಬಟ್ ಮುಟ್ಟಿದ್ದೀರಾ ಯಾವತ್ತಾದ್ರೂ? ಅಯ್ಯೋ, ಅಲ್ಲಿ ಅಷ್ಟೆಲ್ಲ ಸಾಧ್ಯನೇ ಇಲ್ಲ. ಅವ್ನು ಅದರ್ ವೇ ರೌಂಡ್ ನನ್ನ ಗಂಡಂಗೆ ತುಂಬ ಇಷ್ಟ. ಅವನಿಗೆ ಹುಳ, ಹಲ್ಲಿ, ಹಾವು, ಕ್ರೊಕೊಡೈಲು ಇದೆಲ್ಲ ತುಂಬ ಇಷ್ಟ. ಅವ್ನು ಅದ್ಯಾರು ಬಂತು ಅಂದ್ರೆ ಅದು ಫೋಟೋಗ್ರಫಿ ಮಾಡೋದು, ಅದನ್ನೆಲ್ಲ ಹಿಡಿದು ಆಟ ಆಡೋದೆಲ್ಲ ಮಾಡ್ತಿದ್ದಂತೆ ಚಿಕ್ಕ ವಯಸ್ಸಲ್ಲಿ. ಅವ್ನು ಅದನ್ನೆಲ್ಲ ಹೇಳ್ತಾನೆ, ಅಡ್ವೆಂಚರಸ್ ವಿಷಯಗಳು. ನನಗೆ ಹತ್ರ ಬಂದ್ರೆ ಭಯ. ಸೊ ಅಷ್ಟೆಲ್ಲ. ನಿಮ್ಮ ಮಗಳಿಗೀಗ? ಅವಳಿಗೆ ಸ್ವಲ್ಪ ನೋಡಕ್ ಈಗಿನ್ನ ಚಿಕ್ಕವಳಾಗಿರೋದ್ರಿಂದ ಗೊತ್ತಿಲ್ಲ ಮುಂದೆ ಹೇಗಾಗ್ತಾಳೆ ಅಂತ. ಈಗ ಸ್ವಲ್ಪ ಭಯನೇ, ಗೊತ್ತಿಲ್ಲ ಮುಂದೆ ಏನ್ ಮಾಡ್ತಾಳೆ ಅಂತ. ನಿಮ್ಗೆ ಬೆಸ್ಟ್ ಅಡ್ವೈಸ್ ಯಾವ್ದು ಸಿಕ್ಕಿದೆ? ಅಡ್ವೈಸ್ ಏನು ಕೊಡ್ತಾನೆ ಇರ್ತಾರೆ ಎಲ್ಲರೂ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಡ್ವೈಸ್ ಒಂದೇ ಇಲ್ಲ ಫ್ರೀಯಾಗಿ ಕೊಡೋಕೆ ಸಿಗೋದು. ಸೊ ಎಲ್ಲರಿಗೂ ಅಡ್ವೈಸ್ ಕೊಡ್ತಾರೆ. ಬಟ್ ಹೂ ಡು ಯು ಥಿಂಕ್ ಇಸ್ ಲೈಕ್ ಆಸ್ ಅ ಮೆಂಟರ್ ಫಾರ್ ಯುವರ್ ಲೈಫ್? ಲೈಕ್ ಇದರ ಆ ಥರ ದೇರ್ ಸೋ ಮೆನಿ. ಅಂದರೆ ಮನೆಯಲ್ಲಿ ನನಗೆ ಅಮ್ಮ, ಡೆಫಿನೆಟ್ಲಿ ಎಲ್ರಿಗೂ ಅಮ್ಮನೇ ಫಸ್ಟ್ ಬರೋದು. ಸೊ ಅಮ್ಮನ ಸಪೋರ್ಟ್ ಇಲ್ಲ ಅಂದರೆ ಯಾರು ಏನೂ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಅಂದರೆ ಇನಿಷಿಯಲ್ ಡೇಸಲ್ಲಿ ಆ್ಯಸ್ ಅ ಮದರ್ ಅವರು ನಿಮಗೆ ತಾಯಿಯಾಗಿ ಆ ಸಪೋರ್ಟ್ ಕೊಟ್ಟಾಗ ನೀವು ಫಸ್ಟ್ ಸ್ಟೆಪ್ ಆಫ್ ಲೈಫ್ ನೀವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಈಗ ವೆನ್ ಯು ಎಂಟರ್ ಯುವರ್ ಸೆಕೆಂಡ್ ಫೇಸ್ ಆಫ್ ಲೈಫ್, ಅಂದರೆ ನಿಮ್ಮ ಮದರ್ಹುಡ್ ಆಗಲಿ ಅಥವಾ ನಿಮ್ಮ ಸೆಕೆಂಡ್ ಫೇಸ್ ಆದಾಗ, ಬಿಕಾಸ್ ನೋಡಿ ನಾನು ನಿಮ್ಮ ಇಂಟರ್ವ್ಯೂಗೆ ಬಂದಿದ್ದೀನಿ, ಇಬ್ಬರು ಮಾತಾಡ್ತಾ ಇದ್ದೀವಿ, ನನ್ನ ಮಗು ಎಲ್ಲರೂ ಇರಬೇಕಲ್ಲ. ಸೊ ಶಿ ಇಸ್ ವಿತ್ ಮೈ ಮದರ್. ಈಗ ಅಮ್ಮ ನೋಡ್ಕೊಳ್ತಾಳೆ ಅನ್ನೋ ಧೈರ್ಯದಿಂದ ನಾನು ಆಚೆ ಕೆಲಸಕ್ಕೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಮದರ್ ವಿಲ್ ಆಲ್ವೇಸ್ ಬಿ ಅ ಸೂಪರ್ ಹೀರೋ. ಪ್ರತಿಯೊಂದು ಸ್ಟೆಪ್ಪಲ್ಲೂ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ತಾರೆ. ಸೊ ಹಾಗಾಗಿ ಮದರ್ ನನಗೆ ಫಸ್ಟು ತುಂಬ ಸಪೋರ್ಟಿವ್. ಆ ಜೊತೆಯಲ್ಲಿ ನನ್ನ ಹಸ್ಬೆಂಡ್ ಕೂಡ ಪಾಪ ಹಿ ಇಸ್ ವೆರಿ ಸಪೋರ್ಟಿವ್. ನಾನು ಒಂದು ಕಾಂಟೆಂಟ್ ಮಾಡಬೇಕು ಅಂದಾಗ ಅದಕ್ಕೆ ಶೂಟ್ ಮಾಡೋಕೆ ಹೆಲ್ಪ್ ಮಾಡೋದಾಗಲಿ ಅಥವಾ ಅದಕ್ಕೆ ಏನು ಬೇಕೋ ಆ ಸಪೋರ್ಟ್ ಮಾಡೋದಾಗಲಿ ಖಂಡಿತ ಮಾಡ್ತಾನೆ. ಸೊ ಹಿ ಈಸ್ ಆಲ್ಸೋ ಬೀನ್ ವೆರಿ ಸಪೋರ್ಟಿವ್. ಓಕೆ,
ಓಕೆ. ಹಾಗಾಗಿ ಅವರಿಬ್ರು ನನಗೆ ವೆರಿ ಸಪೋರ್ಟಿವ್ ಅಂತ ಹೇಳ್ಬೋದು, ಫ್ಯಾಮಿಲಿ ಆ್ಯಂಡ್ ಹಸ್ಬೆಂಡ್ ಇಬ್ರು. ಅದ್ರ ಜೊತೆಯಲ್ಲಿ ಬೆಸ್ಟ್ ಅಡ್ವೈಸ್ ಅಂದರೆ ಮೆಂಟರ್ ಅಂತ ಬಂದಾಗ ನನಗೆ ನನ್ನ ಕೆಲಸ ಮಾಡೋ ಜಾಗದಲ್ಲಿ ನನ್ನ ಬಾಸ್ಗಳಾಗಿದ್ದಾಗ ನಾನು ಪಟಾಕಿ ಶ್ರುತಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅವರು ನನಗೆ ಖಂಡಿತವಾಗ್ಲೂ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ಪರ್ಸನಲಿ ಪ್ರೊಫೆಷನಲಿ. ಸೊ ಶಿ ಯೂಸ್ ಟು ಬಿ ಮೈ ಮೆಂಟರ್. ನಾನು ಬಿಗ್ FM ಅಲ್ಲಿ ಇದ್ದಾಗ ಹೇಗೆ ಮಾತಾಡಬೇಕು ಅದನ್ನೆಲ್ಲ ಸುಮಾರು ವಿಷಯ ಅವರಿಂದ ಕಲ್ತ್ಕೊಂಡಿದ್ದೀನಿ. ಆಮೇಲಿಂದ ನಮ್ಮ ಬಿಗ್ FM ಅಲ್ಲಿ ಅವ್ರು ತುಂಬಾ ದೊಡ್ಡ ಫ್ಯಾನ್ ನಾನು. ಅವರು ಸ್ವಿಚ್ ವರ್ಡ್ಸ್ ಎಲ್ಲ ಹೇಳ್ಕೊಡ್ತಾರೆ. ಹೌದು, ಅದ್ರದ್ದೆಲ್ಲ ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀನಿ. ಹೌದಾ? ಓಕೆ. ಸೊ ಅಲ್ಲಿನೇ ನನಗೆ ಸೋಮಶೇಖರ್ ಜೋಯಿಸ್ ಅಂತ ನಮ್ಮ ಮ್ಯೂಸಿಕ್ ಮ್ಯಾನೇಜರ್ ಆಗಿದ್ರು. ಗ್ರೇಟ್ ಆರ್ಟಿಸ್ಟ್, ಕೊನಕೂಲ್ ಅನ್ನೋ ಒಂದು ಆರ್ಟ್ ಫಾರ್ಮ್ ನ ಪ್ರೆಸೆಂಟ್ ಮಾಡ್ತಾರೆ. ಓ ನೈಸ್. ಅದೇ ತಬ್ಲಾ ಬಾಯಲ್ಲಿ ಹೇಳೋದಲ್ವಾ? ಒಂದು ಕೊನಕೂಲ್ ಅನ್ನೋ ಆರ್ಟ್ ಫಾರ್ಮ್ ನ. ಸೊ ಅವರ ಜೊತೆಯಲ್ಲಿ ನಾನು ಮ್ಯೂಸಿಕ್ ಮ್ಯಾನೇಜರ್ ಅನ್ನೋ ರೋಲ್ನ ಕೂಡ ಹ್ಯಾಂಡಲ್ ಮಾಡ್ತಿದ್ದೆ ನಾನು ಅಲ್ಲಿ ಇದ್ದಾಗ. ಸೊ ಸುಮಾರಷ್ಟು ವಿಷಯಗಳನ್ನ ಅವರಿಂದ ಕೂಡ ಕಲ್ತ್ಕೊಂಡಿದ್ದೀನಿ ಈ ಥರ. ಸೊ ನೀವು ಅದು ರೇಡಿಯೋಗೆ ಬಂದಾಗ, ಟೆಲಿವಿಷನ್ಗೆ ಬಂದಾಗ ಅಲ್ಲಿ ಕೂಡ ಸುಮಾರು ಜನ ನನ್ನ ಮೆಂಟರ್ಸ್ ಇದ್ದರು. ಅಲ್ಲಿ ಅವರಿಂದ ಸುಮಾರು ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಸೊ ಹೀಗೆ ಎವ್ರಿ ಸ್ಟೆಪ್ ಆಫ್ ಲೈಫಲ್ಲಿ ಕಲಿಯೋದಕ್ಕೆ ಹೊಸ ಹೊಸ ವಿಷಯ ಇರುತ್ತೆ. ನಾವು ಹೇಗೆ ಅದನ್ನು ಗ್ರಾಸ್ಪ್ ಮಾಡ್ಕೋತೀವಿ, ಯಾರಿಂದ ಕಲ್ತ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನಿಮ್ಮದು ಬಕೆಟ್ ಲಿಸ್ಟ್ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ಲೈಕ್ ವಾಟ್ ಆರ್ ದಮ್ ಸಮ್ 3 items ಆನ್ ಯುವರ್ ಬಕೆಟ್ ಲಿಸ್ಟ್? ತಗೋಬೇಕು ಅಂತನಾ ಅಥವಾ ಹೋಗ್ಬೇಕು ಅಂತನಾ, ಏನು ಮಾಡೋದು? ಅಲ್ಲ, ಏನಾದರೂ ಸರಿ. ಲೈಕ್ ಇಫ್ ಐ ಹ್ಯಾವ್ ಒನ್ ಲಿಸ್ಟ್ ಫಾರ್ ಲೈಫ್, ವಾಟ್ ವಿಲ್ ಬಿ 3 important points ಆನ್ ದಟ್ ಲಿಸ್ಟ್? ಒಂದು, ನನಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಅಂದರೆ ಸುಮ್ಮನೆ ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ, ಆದರೆ ಹೊರಗಡೆ ಪ್ರಪಂಚ ತುಂಬ ದೊಡ್ಡದಾಗಿದೆ. ನೀವು ಪ್ರಪಂಚ ಹೇಳ್ತಾರಲ್ಲ, ಓದಬೇಕು ಇಲ್ಲ ಕೋಶ ಸುತ್ತಬೇಕು, ದೇಶ ಓದಬೇಕು ಅಂತ. ಹಾಗೆ ಹೊರಗಡೆ ಹೋಗಿ ಕಲಿಯೋಕ್ಕೆ ಸುಮಾರು ವಿಷಯ ಇರುತ್ತೆ. ಸೊ ಐ ವಾಂಟ್ ಟ್ರಾವೆಲ್, ಎಕ್ಸ್ಪ್ಲೋರ್, ವಿಷಯಗಳನ್ನ ತಿಳ್ಕೊಬೇಕು ಅನ್ನೋದೊಂದಿದೆ. ರೀಸೆಂಟಾಗಿ ನಮ್ಮ ನ್ಯಾಷನಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂದು ಅವಾರ್ಡ್ನ ಕೊಟ್ಟರು. ಸೊ ತುಂಬಾ ಖುಷಿಯಾಗಿದ್ದ ವಿಷಯ ಅಂದರೆ, ಈ ಜಾನ್ವಿ ಸಿಂಗ್ ಅಂತ ಒಬ್ರು, ಐ ಥಿಂಕ್ ಜಾನ್ವಿ ಸಿಂಗ್ ಅನ್ಸುತ್ತೆ ಅವ್ರ ಹೆಸರು, ಜಾನ್ವಿ ಅಂತ ಒಬ್ರು. ಶಿ ಈಸ್ ಆಲ್ಸೋ ಫ್ರಮ್ ದ ಸೇಮ್ ಜಾನ್ರಾ. ಈಗ ನಾವು ಏನು ಕತೆ ಪ್ರೆಸೆಂಟ್ ಮಾಡ್ತೀವಲ್ಲ, ಅದೇ ಥರದ ಕತೆಗಳು, ವಿಚಾರಗಳನ್ನ ಹಂಚ್ಕೊಳ್ಳೋರು. ಈ ಥರದೊಂದು ಜಾನ್ರಾನ ಕೂಡ ಅವ್ರು ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಕೊಟ್ಟರು ಅನ್ನೋ ನನಗೆ ತುಂಬ ಖುಷಿ ಆಯಿತು. ಸೊ ಅವರು PM ಮೋದಿ ಅವರಿಂದ ಅವಾರ್ಡ್ ತೊಗೊಂಡ್ರು. ಸೊ ಸರ್ಪ್ರೈಸಿಂಗ್ಲಿ ಅವ್ರ ಕಾಲಿಗೆ ಬೀಳಕ್ಕೆ ಹೋದಾಗ ಮೋದಿ ಅವರು ಆಕೆಯ ಕಾಲಿಗೆ ಬಿದ್ದು ಅವ್ರಿಗೆ ಅವಾರ್ಡ್ ಕೊಟ್ಟರು. ಎಷ್ಟು ವಿಷಯ ತಿಳ್ಕೊಂಡಿದ್ಯಾ, ಅಷ್ಟು ವಿಷಯ ಅಂತ. ಸೊ ಇನ್ ಫ್ಯೂಚರ್ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿದ್ರೆ, ಈ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ನನಗೆ ಪ್ರಧಾನಮಂತ್ರಿ ಅವ್ರನ್ನ ಮೀಟ್ ಮಾಡೋಕೆ ಅವಕಾಶ ಸಿಕ್ಕರೆ, ಅವರಿಂದ ಆ ಥರದೊಂದು ಅವಾರ್ಡ್ ತೊಗೊಳೋಂಥ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಅದೊಂದು ನನ್ನ ವಾಟ್ ಈಸ್ ಯರ್ ಲಾಂಗ್ ಟರ್ಮ್ ಗೋಲ್, ಅಥವಾ ವಾಟ್ ನೆಕ್ಸ್ಟ್ 5 years ವೇರ್ ಡು ಯು ಸಿ ಯುವರ್ ಸೆಲ್ಫ್ ಅಂತ ಇಂಟರ್ವ್ಯೂ ಕೇಳ್ತಾರಲ್ಲ, ಹಂಗೆ ಯಾರು ಕೇಳಿದ್ರೆ ಆ ಅವಕಾಶ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ. ನೀವು ಯಾರು ಓಟ್ ಹಾಕಿದ್ರಿ ನಂಗೆ ಗೊತ್ತಾಯ್ತು ಬಿಡಿ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕಿಲ್ಲ, ಬಟ್ ಆದರೆ ಅಲ್ಲ, ಜಸ್ಟ್ ಫಾರ್ ಫನ್. ಗೊತ್ತಾಯ್ತು. ನಿಮ್ಮ ಬಗ್ಗೆ ಜನರಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಏನು? ಲೈಕ್ ಎಷ್ಟೊಂದು ಜನ ಅನ್ಕೊಂಡಿರೋದು ನಾನು ಬರೀ ಈ ಥರ ದೇವ್ರ ಕಥೆಗಳನ್ನ, ಈ ಥರ ವಿಷಯಗಳನ್ನ ಮಾತ್ರ ಹೇಳ್ತೀನಿ, ತುಂಬ ಸೀರಿಯಸ್ ವಿಷಯಗಳನ್ನ. ದೇರ್ ಇಸ್ ಆಲ್ಸೋ ವಿಟಿ ಅಥವಾ ದೇರ್ ಇಸ್ ಆಲ್ಸೋ ಫನಿ ಸೈಡ್ ಆಫ್ ಮೀ. ಅದು ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಿರೋದಿಲ್ಲ. ಎಲ್ಲ RJsಗೂ ಇರುತ್ತೆ ಅನ್ಸುತ್ತಲ್ಲ? ಎಲ್ರಿಗೂ ಇರುತ್ತೆ. ಎಲ್ಲ RJs ಅಂತ ಇಲ್ಲ, ಪ್ರತಿಯೊಬ್ಬ ಮನುಷ್ಯಂಗೂ ಇರುತ್ತೆ. ಅಂದ್ರೆ ಕೆಲವೊಂದು ಮುಖ ಮಾತ್ರ ನೋಡಿರ್ತಾರೆ, ಬೇರೆ ಇನ್ನೊಂದು ನೋಡಕ್ ಆಗಿರೋದಿಲ್ಲ. ಸೊ ನೋಡಿ, ನಿಮ್ಮ ಇಂಟರ್ವ್ಯೂ ಮೂಲಕ ಎಷ್ಟೊಂದು ವಿಷಯ ನಾನು ಮಾತಾಡ್ತಾ ಇದ್ದೀನಿ. ಸೊ ಪೀಪಲ್ ವಿಲ್ ನೋ ನಾನು ಈ ಥರನೂ ಮಾತಾಡ್ಬೋದು ಅಂತ. ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋ ಪ್ಲಾನ್ ಏನಾರು ಇದೆಯಾ? ಜೋಕ್ಸ್ ಬರಲ್ಲ, ನಾನೇ ಕಾಮಿಡಿ ಆಗ್ಬಿಡ್ಬಾರ್ದು ಆಮೇಲೆ. ಆ ಥರ ಏನಿಲ್ಲ ಬಿಡಿ. ಅದನ್ನೇ ಮಾಡೋಕೆ ಜನ ಇದ್ದಾರೆ. ಯಾರ್ಯಾರು ಏನೇನು ಮಾಡಿದ್ರೆ ಒಳ್ಳೇದು, ಅವ್ರವ್ರು ಅದನ್ನೇ ಮಾಡಬೇಕು. ಸೊ ಹಾಗಾಗಿ ಅವ್ರು ಮಾಡಲಿ, ನಾವು ಯಾಕೆ ಅದನ್ನು ಕಿತ್ಕೊಳ್ಳೋದು ಅವರಿಂದ. ಲೈಫ್ ಮೇಲೆ ಜನರಲ್ ಅಬ್ಸರ್ವೇಷನ್ ಹೇಗೆ ನಡೀತಾ ಇದೆ? ಲೈಕ್ ನೀವು ಲೈಫ್ ನೋಡೋ ರೀತಿ ಏನಾದ್ರು ಚೇಂಜ್ ಆಗಿದೆಯಾ ಮೊದಲಿಗೂ ಇದಕ್ಕೂ? ಹೌದು, ಅಂದರೆ ಮೊದಲು ತುಂಬ ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ. ಈಗ ಲೈಕ್ ಮೊದಲು ನನ್ನ ಲೈಫ್ನ ತೊಗೋತಾ ಇದ್ದು ಸೀರಿಯಸ್ನೆಸ್ಸೇ ಬೇರೆ ಇತ್ತು, ಈಗಲೇ ಬೇರೆ ಥರ ಇದೆ. ಸೊ ಈಗ ಆಫ್ಟರ್ ಮೈ ಡಾಟರ್ ಇಸ್ ಬಾರ್ನ್, ಈಗ ನಾನು ಲೈಫ್ನ ನೋಡೋ ಬೇರೆ ಥರ ಇದೆ. ಇದು ಪ್ರೀ ಡಾಟರ್ ಪೋಸ್ಟ್ ಡಾಟರ್ ಅಂತ ಬೆಂಚ್ ಮಾರ್ಕ್ ಆಗಿದೆಯಾ ಲೈಫಲ್ಲಿ? ಹೌದು, ಎಲ್ಲದಕ್ಕೂ 2 ಟೈಪ್, ಒಂದು 2 ಥರ ಇದೆ. ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋ ಥರ. ಈಗ ನಾವು ಆ್ಯಕ್ಚುಲಿ ಒಂದು ಮಗು ಮನೆಗೆ ಬಂದಾಗ ಏನೋ ಹೇಳ್ತಾರಲ್ಲ, ಆ ಥರ ನಾವು ಅವಳ ಸುತ್ತೋದೇ ಜಾಸ್ತಿ. ಅವಳು ನಮಗೋಸ್ಕರ ಅಲ್ಲ, ಈಗ ನಮ್ಮ ಲೈಫ್ ಪೂರ್ತಿ ಅವಳಿಗೋಸ್ಕರ ಚೇಂಜ್ ಆಗುತ್ತೆ. ಸೊ ರಾತ್ರಿ ಮಲ್ಗೋದ್ರಿಂದ ಹಿಡಿದು ಮಾಡೋ ಅಡುಗೆಯಿಂದ ಹಿಡಿದು ಹೊರಗಡೆ ಎಲ್ಲಿಗೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಏನು ತಿನ್ನಬೇಕು, ಏನು ತಿನ್ನಿಸ್ಬೇಕು, ಅಥವಾ ಎಷ್ಟೊತ್ತಿಗೆ ಮಲಗಬೇಕು, ಪ್ರತಿಯೊಂದು ಅವಳು ಸುತ್ತೆ. ಮುಂಚೆ ಆಗಿದ್ರೆ ನೀವು ಮನೆಗೆ ಒಂದು ಸಾಮಾನು ತರಬೇಕಿದ್ರೆ ನಮಗೇನು ಬೇಕು ಅಂತ ಯೋಚನೆ ಮಾಡ್ಕೊಂಡು ತರ್ತಾ ಇದ್ವಿ. ಈಗ ಅವಳಿಗೆ ಸೆಟ್ ಆಗುತ್ತೋ ಇಲ್ವೋ, ಅವಳಿಗೆ ಜಾಗ ಆಗುತ್ತೋ ಇಲ್ವೋ, ಅವಳಿಗೆ ಬೇಕಾಗುತ್ತೋ ಇಲ್ವೋ. ಸೊ ಲೈಫ್ ರಿವಾಲ್ವ್ಸ್ ಅರೌಂಡ್ ಹರ್ ಅಂತ ಹೇಳ್ಬೋದು. ಹಾಗಾಗಿ ಈಗ ಯೋಚನೆ ಮಾಡೋ ರೀತಿನೇ ಬೇರೆ ಆಗಿದೆ. ಸೊ ಹಾಗಾಗಿ ಅವಳು ಸುತ್ತೆ ಲೈಫ್ ಈಗ. ಎನಿ
ಅಬ್ಸರ್ವೇಷನ್ಸ್ ಆನ್ ದಿ ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನದ ಮೇಲೆ, ಲೈಕ್ ಹೌ ಇಸ್ ಇಟ್ ಗೋಯಿಂಗ್, ಲೈಕ್ ಲರ್ನಿಂಗ್, ಹೌ ಹ್ಯಾಸ್ ಇಟ್ ಚೇಂಜ್ಡ್ ಆಫ್ಟರ್ ದಿ ಡಾಟರ್, ಲೈಕ್ ಲೈಕ್ ನೀವು ಮತ್ತು ವಿವೇಕ್ ಹೆಚ್ಚು ಅರ್ಥ ಮಾಡ್ಕೊಳಕ್ಕಾಗಿದೆಯಾ? ಹೌದು, ನೀವು ಮುಂಚೆ ಆಸ್ ಎ ಕಪಲ್ ನಾವೇನು ಒಬ್ರನ್ನೊಬ್ರು ತಿಳ್ಕೊಳ್ತೀವೋ, ಪೇರೆಂಟ್ಸ್ ಆದ್ಮೇಲೆ ತಿಳ್ಕೊಳ್ಳೋದೇ ಬೇರೆ ಥರ ಇರುತ್ತೆ. ಆಗ ನಮ್ಗೆ ಬರೀ ನಮ್ಮ ಲೈಫ್ ಅಷ್ಟೇ ಗೊತ್ತಿರುತ್ತೆ. ಈಗ ಅವಳ ಲೈಫ್, ನಾ ಈಗಾಗಲೇ ಹೇಳಿದಾಗ ಅವಳು ಸುತ್ತೋದ್ರಿಂದ ನಾವು ಪೇರೆಂಟ್ಸ್ ಆಗಿ ವಿ ಆರ್ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ಆಮೇಲೆ ನಮ್ಮ ಆ್ಯಕ್ಷನ್ಸ್, ನಮ್ಮ ರಿಯಾಕ್ಷನ್ಸ್ ಪ್ರತಿಯೊಂದು ಅವಳನ್ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಮುಂಚೆ ನೀವು ಕ್ಯಾಶುವಲ್ ಆಗಿ ಹೀಗೆಲ್ಲ ಹೀಗೆ ಅಂತ ಇಬ್ಬರು ಮಾತಿಗೆ ಇಳಿದ್ಬಿಡ್ಬೋದು. ಈಗ ಹಾಗೆ ಮಾಡೋಕ್ಕಾಗಲ್ಲ. ನೀವು ಅವಳು ನೋಡ್ತಿರ್ತಾಳೆ, ಅವಳು ಕಲಿತಿರ್ತಾಳೆ, ಅವಳು ತಿಳ್ಕೊಳ್ತಾಳೆ ಅನ್ನೋದ್ರ ಮೂಲಕ ವಿ ಹ್ಯಾವ್ ಟು ಬಿಕಮ್ ವೆರಿ ಸೀರಿಯಸ್. ಮತ್ತು ಕೆಲವೊಂದು ವಿಷಯದಲ್ಲಿ ನಮ್ಮ ಪೇರೆಂಟ್ಸ್ ಈಗೂ ಯೋಚನೆ ಮಾಡ್ತಿದ್ರೇನೋ, ಆಗ ತಪ್ಪು ಅನಿಸಿರುತ್ತೆ, ಅಯ್ಯೋ ನೋಡಿದ್ಯಾ ಹೀಗೆಲ್ಲ ಅಂದ್ಬಿಡ್ತಾರೆ ಅಂತ. ಇವಾಗ ಅನ್ಸತ್ತಿಲ್ಲ ಅವ್ರು ಯೋಚನೆ ಮಾಡ್ತಿದ್ದು ಸರಿ ಇತ್ತೇನೋ. ಪೇರೆಂಟ್ಸ್ ಆಗಿದಾಗಲೇ ನಿಮಗೆ ಎಷ್ಟೊಂದು ವಿಷಯ ಗೊತ್ತಾಗೋದು, ಹೀಗೆ ಅದಕ್ಕೋಸ್ಕರ ಹೀಗೆ ಯೋಚನೆ ಮಾಡ್ತಿದ್ರು, ನಾವು ಹೀಗೆ ಯೋಚನೆ ಮಾಡಿರಲಿಲ್ಲ ಆವಾಗ ಅಂತ. ಡೆಫಿನೆಟ್ಲಿ ಆ ಲರ್ನಿಂಗ್ ಎಲ್ಲ ಈಗ ಸಿಗ್ತಾ ಇದೆ. ಆರ್ ಯು ಆಂಕ್ಷಿಯಸ್ ಅಬೌಟ್ ಹರ್ ಫ್ಯೂಚರ್? ಲೈಕ್ ಇವತ್ತಿನ ಜೆನ್ ಝಿ ಎಲ್ಲ ನೋಡಿದ್ರೆ ಇಲ್ಲ, ಅಂದರೆ ಐ ಥಿಂಕ್ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದ್ರ ಮೇಲೂ ಮಕ್ಕಳು ಬೆಳೀತಾರೆ ಅನ್ನೋದಕ್ಕೆ. ಈಗ ಈಸಿ ಆಕ್ಸಸ್ ಏನಂದರೆ, ಕೆಲವರು ಪುಟ್ಟ ಮಕ್ಕಳು ಅಂದ ತಕ್ಷಣ ಸ್ಕ್ರೀನ್ ಟೈಮ್ ಅಂತ ಫೋನ್ ತೆಗೆದು ಕೈ ಕೊಟ್ಬಿಡ್ತಾರೆ. ಊಟ ಮಾಡ್ಸೋಕ್ಕಾಗಲಿ, ತಿಂಡಿ ತಿನ್ಸೋಕ್ಕಾಗಲಿ, ಸ್ನಾನ ಮಾಡ್ಸೋಕ್ಕಾಗಲಿ, ಎಲ್ಲ ಟೈಮಲ್ಲೂ ಮಕ್ಕಳಿಗೆ ಕೈಗೆ ಫೋನ್ ಕೊಡ್ತಾರೆ. ಸೊ ನಾವು ಮಗು ಹುಟ್ಟೋಕೆ ಮುಂಚೆನಾನು ವಿ ಹ್ಯಾಡ್ ಡಿಸೈಡೆಡ್ ಅದೊಂದು ನಾವು ಮಾಡ್ಕೊಡ್ದು. ಸ್ಕ್ರೀನ್ ಟೈಮ್ ಅನ್ನೋದು ದೇರ್ ಶುಡ್ ಬಿ ಅ ಲಿಮಿಟ್. ಅಂದರೆ ಮಗುಗೆ ಈಸಿ ಆಕ್ಸಸ್ ನಮಗೆ ಸಿಗಲಿ ಅನ್ನೋಕ್ಕೋಸ್ಕರ ನಾವು ಏನಂದ್ರೆ ಅದನ್ನು ಮಾಡಬಾರ್ದು ಅಂತ ಹೇಳಿ. ಸೊ ನಾವು ಅವಳಿಗೆ ಆ ಥರ ಫೋನ್ ಅಭ್ಯಾಸ ಮಾಡಿಸಿ ಊಟ ಮಾಡಿಸೋದಾಗಲಿ ಅಥವಾ ಫೋನ್ ಕೊಟ್ಟು ಏನೋ ಆರಾಮಾಗಿ ಮಾಡೋದಾಗಲಿ ಮಾಡೋಕ್ಕೆ ಹೋಗಲ್ಲ. ಟೈಮ್ ಸ್ವಲ್ಪ ಜಾಸ್ತಿ ಹಿಡಿದ್ರು ಪರವಾಗಿಲ್ಲ, ಆ ಮಗುಗೆ ಅವಳು ಏನು ಮಾಡ್ತಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಸೊ ನೀವು ಚಿಕ್ಕ ವಯಸ್ಸಲ್ಲಿ ನಾವು ಯಾವ ಥರ ವ್ಯಾಲ್ಯೂಸ್ನ ಅವರಲ್ಲಿ ಇನ್ವೈಬ್ ಮಾಡ್ತೀವಿ, ದೊಡ್ಡವರಾದ್ಮೇಲೆ ಅವ್ರು ಅದನ್ನು ಕ್ಯಾರಿ ಮಾಡ್ತಾರೆ. ಹೌದು, ಅಂದರೆ ಹೊರಗಡೆ ಹೋದಾಗ ಕೆಲವೊಂದು ಚೇಂಜಸ್ ಆಗೇ ಆಗುತ್ತೆ. ಆದರೆ ನಮಗೆ ಆ ವ್ಯಾಲ್ಯೂಸ್ ಏನು ಕಲಿಸಿರ್ತಾರೆ ಮನೇಲಿ, ಇವತ್ತು ನಾವಿಲ್ಲಿ ಯಾಕಿದ್ದೀವಿ ಅಂದರೆ ನಮ್ಮ ಮನೇಲಿ ನಮಗೇನು ಸಂಸ್ಕಾರ ಅಂತ ಕೊಟ್ಟಿರ್ತಾರೆ ಅದ್ರ ಮೂಲಕ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಕೂತಿದ್ದೀವಿ, ಮಾತಾಡ್ತಿದ್ದೀವಿ. ಹಾಗಾಗಿ ಚಿಕ್ಕ ವಯಸ್ಸಿಂದ ಅವ್ರಿಗೇನು ಹೇಳ್ಕೊಡ್ತೀವಿ ಅದು ಅವ್ರಿಗೆ ಫಾರ್ ಲೈಫ್ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಎಲ್ಲ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಆ ಥರ ಚಿಕ್ಕವರಿದ್ದಾಗ ಆ ಮಕ್ಕಳಿಗೆ ನಾವು ಆ ಟೈಮ್ ಯಾಕೆ ಕೊಡಬೇಕು ಅಥವಾ ಅವ್ರಿಗೆ ಯಾಕೆ ಆ ವ್ಯಾಲ್ಯೂಸ್ನ ನಾವು ಹೇಳ್ಕೊಡ್ಬೇಕು ಅಂದರೆ ದೊಡ್ಡವರಾದ್ಮೇಲೆ ಅವ್ರು ಏನು ಆಗ್ತಾರೆ ಅನ್ನೋದು ಇಲ್ಲಿಂದ ಡಿಸೈಡ್ ಆಗುತ್ತೆ. ಹೌದು ಹೌದು ಹೌದು. ಸೊ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದಕ್ಕೆ ಬೇರೆ ಏನು ಮಾಡ್ಬೋದು? ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ. ಅಂದರೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಅವ್ರಿಗೆ ಟೈಮ್ ಕೊಟ್ಟರೆ ಅವ್ರು ಸ್ಕ್ರೀನ್ ಟೈಮ್ ಯಾಕೆ ಹೇಳ್ತಾರೆ? ಅಲ್ಲ, ಮಕ್ಕಳಿಗೆ ನಿಮ್ಮ ಕತೆಗಳೆಲ್ಲ ತೋರಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ, ನಾನು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ, ಝೀರೋ ಮಾಡಿ ಅಂತ ಹೇಳಲಿಲ್ಲ. ಆದರೆ ಅದನ್ನ ಬೇರೆದಕ್ಕೆ ಯೂಸ್ ಮಾಡಬೇಡಿ ಅಂತ. ಅಂದರೆ ಹಿಂಗೆ ಒಂದು ಊಟ ಮಾಡಿಸೋದಕ್ಕೆ ನೋಡಲಿ ಯಾವುದೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಹೋಗ್ತಿದೆ, ಅವನ್ನ ನೋಡಿ ತಿನ್ನು ಅಂತ ಹೇಳಿ ತಿನ್ಸೋದಲ್ಲ. ನೀವು ಅವ್ರಿಗೆ ಏನು ತಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಏನು ತಿನ್ನಬೇಕು ಗೊತ್ತಿರಲ್ಲ, ರುಚಿ ಗೊತ್ತಾಗಲ್ಲ, ಕಂಟ್ರೋಲ್ ಗೊತ್ತಾಗಲ್ಲ. ಸೊ ಅವ್ರ ಊಟ ಅವರೇ ತಿಂದಾಗ ಕೂತ್ಕೊಂಡು ಒಂದು ಕಡೆ ಒಂದು ಜಾಗದಲ್ಲಿ ಕೂಡಿಸಿ ತಿನ್ನಿಸಿದಾಗ ಅವ್ರಿಗೆ ನಾನು ಏನು ತರಕಾರಿ ತಿಂತಾ ಇದ್ದೀನಿ, ಒಂದು ರುಚಿ ಹೇಗಿದೆ ಈ ಅಡುಗೆದು, ಅಥವಾ ಈಗೇನು ಹಾಕಿ ಮಾಡಿದ್ದಾರೆ, ಅವ್ರಿಗೆ ಅದೆಲ್ಲ ಗೊತ್ತಾಗೋದೇ ಅವಾಗಲ್ವಾ. ಹಾಗಾಗಿ ನೀವು ಅವ್ರಿಗೆ ಸ್ಕ್ರೀನ್ ಟೈಮ್ ಕೊಟ್ಟು ಆ ಥರ ಹಾಳು ಮಾಡಬೇಡಿ. ಕಥೆಯನ್ನು ತೋರಿಸಿ, ಖಂಡಿತ ಅವ್ರಿಗೆ ವಿಷಯ ತಿಳಿಸಿ, ಅಥವಾ ನೀವು ತಿಳ್ಕೊಂಡು ಆ ಕತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಸ್ಟೈಲಲ್ಲಿ ಬೇಕಾದ್ರೆ ಹೇಳಿ, ಅದು ತಪ್ಪಂತ ಇರಲ್ಲ. ಹಾಗಾದ್ರೆ ಝೀರೋ ಸ್ಕ್ರೀನ್ ಟೈಮ್ ಅಂತೂ ಮಾಡೋಕ್ಕಾಗಲ್ಲ. ಒಂದು ಪಾಯಿಂಟಲ್ಲಿ ಬೇಜಾರು ಆಗೇ ಆಗುತ್ತೆ, ತೋರಿಸ್ಲೇಬೇಕಾಗತ್ತೆ. ಆಗ ಸಣ್ಣ ಪುಟ್ಟದು ಅದಕ್ಕೊಂದು ಲಿಮಿಟ್ ಅಂತ ಇರಬೇಕು. ಒಂದು 10 ನಿಮಿಷ ಒಂದು ದಿನಕ್ಕೆ ನೀವು ತೋರಿಸಿದ್ರೆ ತಪ್ಪಿಲ್ಲ, ದಿನ ಪೂರ್ತಿ ಅದೇ ಆದರೆ ಬೇಡ ಅಂತ. ನಾವು ಟೈಮ್ ಕೊಟ್ಟರೆ ಅವ್ರು ಸ್ಕ್ರೀನ್ ಟೈಮ್ ಖಂಡಿತ ಕೇಳಲ್ಲ. ಅಂದರೆ ನೀವು ಅವ್ರ ಜೊತೆ ಆಟ ಆಡಬೇಕು, ನಾವು ಅವ್ರಿಗೆ ಒಂದು ಕತೆ ಹೇಳೋದಾಗಲಿ, ಅವ್ರ ಲೆವೆಲ್ಗೆ ಇಳಿಯೋದಾಗಲಿ, ಅವ್ರಿಗೆ ಲರ್ನಿಂಗ್ ಬೇಕೀಗ. ಎಷ್ಟು ಕ್ರಿಯೇಟಿವ್ ಆಗಿರ್ತಾರೋ ಅಷ್ಟು ಒಳ್ಳೇದು. ಅವ್ರಿಗೆ ಆಟ ಆಡ್ಸೋಕೆ ಹೊಸ ಹೊಸ ವಿಷಯಗಳು ನಾವು ಕಲ್ತ್ಕೋಬೇಕು, ನಾವು ಅವ್ರನ್ನ ಆಟ ಆಡಿಸ್ಬೇಕು, ಆಚೆ ಕರ್ಕೊಂಡು ಹೋಗಬೇಕು. ಸೊ ನಾವು ಸ್ವಲ್ಪ ಆಕ್ಟಿವ್ ಜಾಸ್ತಿ ಆಗಿದ್ರೆ ಅವರು ಪ್ರೊಡಕ್ಟಿವ್ ಆಗ್ತಾರೆ. ನಾನು ಓಕೆ, ದಟ್ಸ್ ಗುಡ್. ಸೊ ಫೈನಲಿ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೊಸದಾಗಿ ಸ್ಟೋರಿ ಹೇಳಬೇಕು, ಕತೆ ಹೇಳಬೇಕು ಅಂತ ಚಿಕ್ಕ ಸ್ಕ್ರೀನ್ ಮೇಲೆ ಅವ್ರಿಗೇನು ಅಡ್ವೈಸ್ ಮಾಡ್ತೀರಾ? ಅಡ್ವೈಸ್ ಮಾಡೋಷ್ಟಿಲ್ಲ, ದೊಡ್ಡೋಳು ಅಲ್ಲ, ಏನೋ ಒಂದು ಸ್ವಲ್ಪನಾದ್ರೂ ಎಕ್ಸ್ಪೀರಿಯನ್ಸ್ ಬಂದಿರುತ್ತಲ್ವಾ ನಿಮಗೆ? ಖಂಡಿತ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಸ್ವಂತತೆ ಇರಲಿ ಅಂತ. ಅಂದರೆ ಕಾಂಟೆಂಟಲ್ಲಿ ಅಂದರೆ ಇನ್ನೊಬ್ಬರನ್ನ ಇನ್ಸ್ಪಿರೇಷನ್ ತೊಗೊಳ್ಳಿ, ಬಟ್ ಕರಿಬೇಡಿ. ಅಂದರೆ ಸ್ವಂತ ಕಾಂಟೆಂಟ್ಗೆ ಯಾವತ್ತಿದ್ರೂ ಸ್ಕೋಪ್ ಇರುತ್ತೆ. ಸೊ ಮತ್ತೆ ನಿಮ್ಮದೇ ಧಾಟಿನಲ್ಲಿ, ನಿಮ್ಮದೇ ಶೈಲಿನಲ್ಲಿ ನಿಮ್ಗೇನು ಹೇಳಬೇಕಾಗಿದೆಯೋ ಅದನ್ನು ನಿಮ್ಮ ಸ್ಟೈಲಲ್ಲಿ ಹೇಳಿದ್ರೆ ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಬೇರೆ ನಾವಾಗಿದ್ದರೆ ಒಳ್ಳೇದು ಅಂತ. ಬೇರೆ ಯಾರೋ ಆಗಕ್ಕೆ ಹೋಗೋಕ್ಕಿಂತ ನಾವು ಅಂದರೆ ಒಂದು ಕಾಂಟೆಂಟ್ ವಿಷಯಕ್ಕಾಗಲಿ ಅಥವಾ ಒಂದು ಪರ್ಸನಲ್ ಆದ್ರೂ ನಾವಾಗಿರ್ಬೇಕು. ಜನ ನಮ್ಮನ್ನು ನಾವಾಗಿ ಆಕ್ಸೆಪ್ಟ್ ಮಾಡಬೇಕು. ಸೊ ನಮ್ಮನ್ನು ನಾವಾಗಿ ಇಷ್ಟಪಡಬೇಕು. ಆವಾಗಲೇ ಅದು ರಿಯಲ್ ಅಂತ ಅನ್ನಿಸ್ಕೊಳ್ಳೋದು. ಇಲ್ಲ ಅಂದರೆ ಅದು ನಮ್ಮನ್ನು ಬೇರೆ ಇನ್ಯಾರಾಗೋ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಅಥವಾ ಇನ್ಯಾರ್ದನ್ನೋ ನಾವು ಹೇಳಕ್ತಾ ಹೋದರೆ ನಮ್ಮ ಸ್ವಂತಿಕೆ ಇರೋದಿಲ್ಲ. ಸೊ ಹಾಗಾಗಿ ನಿಮಗೇನು ಅನ್ಸುತ್ತೆ, ನಿಮಗೇನು ಇಷ್ಟ ಆಗುತ್ತೆ, ನಿಮ್ಮ ಇಂಟ್ರೆಸ್ಟ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಶೈಲಿನಲ್ಲಿ ನಿಮ್ಮ ಕಾಂಟೆಂಟ್ನ ಪ್ರೆಸೆಂಟ್ ಮಾಡಿ.
ಸೊ ಜನ ಖಂಡಿತ ಅದು ರೀಚ್ ಆಗುತ್ತೆ. ಓಕೆ, ಎನಿ ಲೈಕ್ ಶಾರ್ಟ್ಕಟ್ಸ್, ಚೀಟ್ ಕೋಡ್ ಇದೆಯಾ? ಸಕ್ಸಸ್ಗೆ ಯಾವತ್ತೂ ಶಾರ್ಟ್ಕಟ್ಸ್ ಇಲ್ಲ. ಇಟ್ಸ್ ಆಲ್ವೇಸ್ ಹಾರ್ಡ್ ವರ್ಕ್ ಅಂತಾನೆ ಹೇಳಬೇಕು. ನಾನು ರೇಡಿಯೋ ಲೈಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಖಂಡಿತವಾಗ್ಲೂ ಇಲ್ಲ, ಅದನ್ನೇ ಹೇಳ್ತಿರೋದು. ನಿಮಗೆ ಶಾರ್ಟ್ಕಟ್ ಸಕ್ಸಸ್ಗೆ ಯಾವತ್ತೂ ಇಲ್ವೇ ಇಲ್ಲ. ನಾನೇ ಎಕ್ಸಾಂಪಲ್ ಕೊಡಬೇಕಿದ್ರೆ, ನಾನು ರೇಡಿಯೋದಲ್ಲಿ ಕಾಂಟೆಂಟ್ ಎಲ್ಲ ಮಾಡಿ ಅದಾದ್ಮೇಲಿಂದ ರೇಡಿಯೋಯಿಂದ ನಾನು ಆಚೆ ಬಂದಮೇಲೆ ಫೇಸ್ಬುಕ್ ಇತ್ತು ಅವಾಗಷ್ಟೇ, ಇನ್ನು ಇನ್ಸ್ಟಾಗ್ರಾಮಲ್ಲಿ ಈ ಥರ ರೀಲ್ಸ್ ಎಲ್ಲ ಇರಲಿಲ್ಲ. ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ಈ ಸಣ್ಣ ಸಣ್ಣ ಕಥೆಗಳು. ಓಕೆ. ಸೊ ಆವಾಗಲೇ ನನಗೆ ಒಂದು 868 ಶೇರ್ಸು ಅಥವಾ 1000 ಶೇರ್ಸ್ ಹಿಂಗೆಲ್ಲ ಆಗೋದು. ಬಟ್ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ನಾನು ಕಂಟಿನ್ಯೂ ಮಾಡಿರಲಿಲ್ಲ, ಬಿಟ್ಬಿಟ್ಟಿದ್ದೆ. ಆಮೇಲೆ ಕೊನೆಗೆ ವೆನ್ ಐ ಸ್ಟಾರ್ಟೆಡ್, ನಾನಿಲ್ಲ ಡಿಜಿಟಲ್ ಕಾಂಟೆಂಟೇ ಮಾಡಬೇಕು ಅಂತ ಶುರು ಮಾಡಿದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ನನಗೆ 3500 ಫಾಲೋವರ್ಸ್ ಇದ್ರು. ಐ ವಾಸ್ ಥಿಂಕಿಂಗ್ ಏನ್ ಮಾಡ್ಬೋದು, ರೀಲ್ಸ್ ಅಲ್ಲಿ ಈ ತರ ಕಾಂಟೆಂಟ್ ನೋಡ್ತಾರಾ, ಇಷ್ಟ ಆಗತ್ತಾ? ರೀಲ್ಸ್ ಅಂದ್ರೆ ನಮ್ ತಲೆಯಲ್ಲಿ ಇದೆ ಅಂದ್ರೆ ಡಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಡೈಲಾಗ್ಸ್ ನ ಸಿಂಕ್ ಮಾಡ್ತಾರೆ. ರೀಲ್ ಅಂದ್ರೆ ಇದು ಮಾಡ್ಬೇಕು. ನಾನು ಈ ಕತೆ ಹೇಳಿದ್ರೆ ಯಾರು ನೋಡ್ತಾರೆ ರೀಲ್ ಅಲ್ಲಿ ಅಂತ. ಸೊ ಇರ್ಲಿ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಶುರು ಮಾಡಿದಾಗ ನನಗೆ 3500 ಫಾಲೋವರ್ಸ್ ಇದ್ರು. ಸೊ ಆಸ್ ಆನ್ ಟುಡೇ ನನಗೆ 107K ಫಾಲೋವರ್ಸ್ ಇದ್ದಾರೆ. ಸೊ ನಾನು ಶುರು ಮಾಡಿದ್ದು ಲಾಸ್ಟ್ ಆಗಸ್ಟ್ ಅಲ್ಲಿ. ಈ ತರ ಪ್ರಾಪರ್ ಆಗಿ ನಾನು ಕಾಂಟೆಂಟ್ ರೀಲ್ಸ್ಗೆ ಅಪ್ಲೋಡ್ ಮಾಡಕ್ ಶುರು ಮಾಡಿದ್ದು. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕತೆಗಳನ್ನು ಹಾಕ್ತಿದ್ದ ಹಾಗೆ, ಆಮೇಲೆ ನಾನು ಪ್ರತಿ ಕಾಂಟೆಂಟ್ ಅಲ್ಲೂ ಕೊನೆಯಲ್ಲಿ ಕೇಳ್ತೀನಿ ನಿಮ್ಗೆ ಯಾವ ತರ ಸ್ಟೋರಿ ಬೇಕು ನನಗೆ ಹೇಳಿ ಅಂತ. ಸೊ ಅವ್ರೇನ್ ಹೇಳ್ತಾರೆ ಅದನ್ನ ತಗೊಂಡು ಅದಷ್ಟು ರಿಸರ್ಚ್ ಮಾಡಿ ಆ ಕಾಂಟೆಂಟ್ ನ ಮತ್ತೆ ಅವ್ರಿಗೆ ಪ್ರೆಸೆಂಟ್ ಮಾಡಕ್ ಶುರು ಮಾಡ್ತೀನಿ. ಸೊ ಹಾಗೊಂದು ನಿಮ್ಗೆ ಇಂಟ್ರಾಕ್ಷನ್ ಬೆಳೆಯುತ್ತೆ ನಿಮ್ಮ ವ್ಯೂವರ್ಸ್ ಜೊತೆ. ಸೊ ಹೀಗೆ ಬೆಳಿತಾ ಬೆಳಿತಾ ಟುಡೇ ಐ ಆಮ್ ಆನ್ 107K ಫಾಲೋವರ್ಸ್. ಓಕೆ. ಸೊ ಆಡಿಯನ್ಸ್ ಇಂಟ್ರಾಕ್ಷನ್ ಪಾಸಿಟಿವ್ ಆಗಿ ಆಗುತ್ತಾ? ಲೈಕ್ ಖಂಡಿತ ಆಗುತ್ತೆ. ಸೊ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಎಷ್ಟೊಂದು ಜನ ನನಗೆ ಯಾವುದೋ ಒಂದು ವಿಡಿಯೋಲಿ ಕಮೆಂಟ್ ಮಾಡಿದ್ರು, ನೀವು ಕಣ್ಣೆ ಮೆಟಿಕ್ಸ್ ಅಲ್ವಾ, ಬ್ಲಿಂಕ್ ಮಾಡಿ ಕಮೆಂಟ್ ಮಾಡ್ತಾರೆ. ಏನು ಅಬ್ಸರ್ವ್ ಮಾಡಿದಾರಲ್ಲ, ಎಷ್ಟು ಅಬ್ಸರ್ವ್. ಆಮೇಲೆ ಆಡಿಯೋ ಸ್ವಲ್ಪ ಇಲ್ಲಿ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ ಮಾಡ್ಬೋದಾಗಿತ್ತು. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಇದೆ, ಅದನ್ನೆಲ್ಲ ಹೇಳ್ತಾರೆ ಜನ. ಆದ್ರೆ ನಾವು ಅನ್ಕೊಳ್ಳೋದಕ್ಕಿಂತ ತುಂಬಾ ಬ್ರಿಲಿಯಂಟ್ ಇರ್ತಾರೆ ಆಡಿಯನ್ಸ್ ಈಗ. ಸೊ ಅವ್ರು ಎಷ್ಟೊಂದು ಕತೆಗಳನ್ನ ಕೇಳ್ತಾರೆ, ಈ ಕತೆ ಹೇಳಿ ಅವತ್ತು ಅದೊಂದು ಕತೆ ಹೇಳಿದ್ರಿ, ಅದಕ್ಕೆ ಕಂಟಿನ್ಯೂಷನ್ ಹೇಳಿ. ಸೊ ಸುಮಾರು ಮೆಸೇಜಸ್ ಬರುತ್ತೆ, ಸುಮಾರು ಕಾಮೆಂಟ್ಸ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನಾನು ಅವ್ರು ಯಾವ ಕತೆ ಕೇಳ್ತಾರೆ ಆ ಕತೆನೂ ನಾನು ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಜರ್ನಿ ನಡೀತಾ ಇದೆ. ವೆರಿ ಗುಡ್. ಹಂಸ ಅವರೇ, ಥ್ಯಾಂಕ್ ಯು ನಮ್ಮ ಶೋಗೆ ಬಂದಿದ್ದಕ್ಕೆ. ಇಟ್ ವಾಸ್ ಅ ಬ್ರಿಲಿಯಂಟ್ ಕನ್ವರ್ಸೇಷನ್. ಐ ಹೋಪ್ ನೀವು ಅನ್ಕೊಂಡಂಗೆ ಮಾತಾಡಿದ್ದೀನಿ ಅಂತ. ಇಲ್ಲ, ತುಂಬಾ ಮಾತಾಡಿದ್ದೀರಾ, ನಾನು ಹೇಳ್ಕೊಳ್ಳೇಬೇಕಾ. ನನಗಂತೂ ರಾಶಿ ಕಂಟೆಂಟ್ ಆಯ್ತು. ಎಡಿಟರ್ ಬೈಕೋತಾರೆ ಈಗ. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಮಾತ್ರ ಇನ್ನೊಬ್ರು ಕಾಂಟೆಂಟ್ ಕ್ರಿಯೇಟರ್ದು ಕಷ್ಟಗಳು ಗೊತ್ತಾಗೋದು. ಸೊ ಇಟ್ ವಾಸ್ ವಂಡರ್ಫುಲ್. ಯಾಕಂದ್ರೆ ಯೂಶಲಿ ಕ್ಯಾಮ್ರಾ ಮುಂದೆ ಕೂತು ನಾನು ಕಾಂಟೆಂಟ್ ಮಾಡ್ತೀನಿ, ಅಥವಾ ಎಷ್ಟೊಂದು ಜನ ಗೊತ್ತಿಲ್ಲದಿರೋ ವಿಷಯ ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ನಾನು ಈ ಕೆಲಸ ಮಾಡಿದ್ದೀನಿ. ಅಂದರೆ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಮಾಡಿದ್ದೀನಿ, ಶೋ ಡೈರೆಕ್ಟ್ ಮಾಡಿದ್ದೀನಿ, ಕಾಂಟೆಂಟ್ನ ಮಾಡಿಸಿದ್ದೀನಿ, ರ್ಯಾಪಿಡ್ ಫೈರ್ ರೌಂಡ್ ಆಗಲಿ ಅಥವಾ ಈ ಥರ ಕ್ವೆಶನ್ಸ್ನ ರೆಡಿ ಮಾಡಿ ಆ್ಯಂಕರ್ಗಳ ಕೈಲಿ ಮಾತಾಡ್ಸಿದ್ದೀನಿ. ಬಟ್ ನಾನೇ ಈ ಥರ ಕೂತು ಒಂದು ಇಂಟರ್ವ್ಯೂದಲ್ಲಿ ಈ ಥರ ಕ್ವೆಶನ್ಸ್ ಆನ್ಸರ್ ಮಾಡಿದ್ದು. ಇಟ್ ವಾಸ್ ಫನ್. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಲೈಕ್ ನನಗೇನು ಅಂತಂದರೆ, ಹೆಚ್ಚು ಕಂಟೆಂಟ್ ಕ್ರಿಯೇಟರ್ಸ್ಗೆ, ಈಗಿರೋ ಕಂಟೆಂಟ್ ಕ್ರಿಯೇಟರ್ಸು ಒಂದು ಮೆಂಟರ್ಶಿಪ್ ಥರ ಆಗಲಿ, ಒಂದು ಜನಕ್ಕೆ ಹೇಗೆ ವಾಟ್ ಈಸ್ ದರ್ ಪ್ರೋಸೆಸ್, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು ಸಿಗಲಿ ಅನ್ನೋದು ಇದಾಯಿತು. ಪ್ಲಸ್ ಇನ್ನೊಂದೇನು ಅಂತಂದರೆ, ಎಸ್ಪೆಷಲಿ ಐ ಆಮ್ ವೆರಿ ಸಿಂಪಥೆಟಿಕ್ ಟು ಮಾಮ್ಸ್ ಹೂ ಆರ್ ಆಲ್ಸೋ ಡೂಯಿಂಗ್ ಅದರ್ ಸ್ಟಫ್. ಹೌದು. ಸೊ ದಟ್ಸ್ ಅ ಬಿಗ್ ಥಿಂಗ್ ನನ್ನ ಪ್ರಕಾರ, ಟು ಜಗಲ್ ವಿತ್ ಬೋತ್ ಮದರ್ಹುಡ್ ಆಸ್ ವೆಲ್ ಆಸ್ ಯೋರ್ ಪ್ಯಾಷನ್. ಹೌದು. ದಟ್ ವೇ ಲೈಕ್ ರಿಯಲಿ ಗುಡ್. ಈಗ ಎಲ್ಲರೂ ಕೇಳ್ತಾರೆ ಯಾವಾಗ ವಿಡಿಯೋ ಶೂಟ್ ಮಾಡ್ಕೊಳ್ತೀಯಾ, ಯಾವಾಗ ವಿಡಿಯೋ ಎಡಿಟ್ ಮಾಡ್ಕೊಳ್ತೀಯಾ ಅಂತ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ವಿತ್ ಮೈ ಡಾಟರ್. ಅವಳು ಮಲಗಿದ್ದಾಗ ಯಾವಾಗಲೂ ಒಂದು ಟೈಮಲ್ಲಿ ಐ ಹ್ಯಾವ್ ಟು ಎಡಿಟ್ ದ ವಿಡಿಯೋಸ್, ಅಥವಾ ಅವಳು ಕೆಳಗಡೆ ಆಟ ಆಡಕ್ಕೆ ಹೋಗಿದ್ದಾಗ ಹಸ್ಬೆಂಡ್ ಜೊತೆನಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ. ಅಥವಾ ಈ ಥರ ನಾನು ಇಂಟರ್ವ್ಯೂಸ್ಗೆ ಅಥವಾ ಒಂದು ಕ್ಲೈಂಟ್ ಕೊಲಾಬ್ರೇಷನ್ ಇತ್ತು, ಒಂದು ಮೀಟಿಂಗ್ ಇತ್ತು ಅಂತ ಟೈಮಲ್ಲಿ ಅಮ್ಮನ ಜೊತೆ ಬಿಟ್ಟು ಬರ್ತೀನಿ. ಸೊ ಹೀಗೆ ಅಂದರೆ ಇಟ್ಸ್ ಅ ಚಾಯ್ಸ್. ನೀವು ಕೆಲಸ ನಮ್ಮ ಪ್ಯಾಷನ್ ಜೊತೆಲಿ ಇಟ್ಕೊಂಡು ಮಗು ಜೊತೆನಲ್ಲಿ ನಾವು ಬೆಳಿಬೇಕು ಅಂದಾಗ ಇಟ್ಸ್ ಅ ಚಾಯ್ಸ್ ದಟ್ ವಿ ಮೇಕ್. ಸೊ ಆ್ಯಂಡ್ ಅಗೇನ್ ನಿಮಗೆ ಹಾಗಾದ್ರೆ ಎರಡೂ ಸೇರಿ ಮಾಡಬೇಕು ಅಂತ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಹಾಗಾಗೋದಿಲ್ಲ. ಇದು ನಿಮಗೆ ಆ್ಯಕ್ಚುಲಿ ಇದನ್ನು ಮಾಡಬಲ್ಲರಿ ನೀವು ಅನ್ನೋದನ್ನ ಇದು ಹೇಳ್ಕೊಡುತ್ತೆ. ಮುಂಚೆ ಅನ್ಕೋತಿದ್ವಿ ಅಯ್ಯೋ ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಂತ. ಈಗ ಯು ಕ್ಯಾನ್ ಹ್ಯಾಂಡಲ್ ಬೋತ್ ದ ರೋಲ್ಸ್. ಡೆಫಿನೆಟ್ಲಿ ಎಂತೆಂಥ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಲೈಕ್ ಜನರಲ್, ಎಸ್ಪೆಷಲಿ ದ ಕುಕಿಂಗ್ ಕಂಟೆಂಟ್, ಜನರಲ್ ಹೌಸ್ ವೈಫ್ಸ್ ಮಾಡ್ತಾ ಇರೋದು. ಅವ್ರಿಗಿರೋ ರೀಚ್ ನೀವು ಯೋಚನೆ ಮಾಡಿದ್ರೆ, ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ನಾನು, ಯಾರೊಬ್ರು ಅಪ್ಲೋಡ್ ಮಾಡಿದ್ರು, 83 ಮಿಲಿಯನ್ ವ್ಯೂಸ್. ಓ ಮೈ ಗಾಡ್, 83 ಮಿಲಿಯನ್. ಒಂದು ಬಜ್ಜಿ ಮಾಡ್ತಾರೆ, ಅದೇನೋ ಒಂದು ಬಜ್ಜಿ ಮಿಕ್ಸ್ ಮಾಡಿ 83 ಮಿಲಿಯನ್ ವ್ಯೂಸ್. ಮನೆಯಲ್ಲಿ ಲೇಡಿ ಮಾಡಿ ಅಪ್ಲೋಡ್ ಮಾಡೋ ವಿಡಿಯೋ 83 ಮಿಲಿಯನ್ ಅಂದ್ರೆ 8 ಕೋಟಿ. ಒಬ್ಬ.
ಸೊ ಸಣ್ಣ ಸಣ್ಣ ವಿಷಯಗಳನ್ನ ಹೇಗೆ ಅವರು ಮನೇಲಿ ಮಾಡೋ ಅಡುಗೆ ಪಾಪ ಒಂದು ಪುಟ್ಟು ಕ್ಯಾಮ್ರಾ ಇಟ್ಕೋತಾರೆ, ತಿರುಗಿಸ್ತಾರೆ, ಅವರೇ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅದನ್ನ ಆದರೆ ಜನ ಎಷ್ಟು ಚೆನ್ನಾಗಿ ರೆಸಿಪ್ರೋಕೇಟ್ ಮಾಡ್ತಾರೆ. ಅದಕ್ಕೂ ಕೂಡ ಕಾಂಟೆಂಟ್ ಇಸ್ ದ ಕಿಂಗ್ ಅನ್ನೋದಕ್ಕೆ. ನೀವು ಚೆನ್ನಾಗಿದ್ರೆ ಯಾವುದೇ ಕಾಂಟೆಂಟ್ ಆದ್ರೂ ನೋಡ್ತಾರೆ. ನೀವು ಫ್ಯಾನ್ಸಿ ಸ್ಟಫೇ ಬೇಕಾಗಿಲ್ಲ, ಫ್ಯಾನ್ಸಿ ಜಾಗದಲ್ಲೇ ಕೂರಬೇಕಾಗಿಲ್ಲ, ಅಥವಾ ಇದು ಲೈಟ್ಸು ಕ್ಯಾಮ್ರಾಸು ಬೇಕಾಗಿಲ್ಲ. ಸಣ್ಣ ಸಣ್ಣ ವಿಷಯ ಆಗಿರ್ಬೋದು, ಕಾಂಟೆಂಟ್ ಚೆನ್ನಾಗಿರ್ಬೇಕಾಗತ್ತೆ ಅಷ್ಟೇ. ಡೆಫಿನೆಟ್ಲಿ ಗ್ರೇಟ್ ಟು ಹ್ಯಾವ್ ಯು ಆನ್ ದ ಶೋ. Thank you so much. ಅವ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸತಿ ಮಾಡೋಣ. ನೆಕ್ಸ್ಟ್ ಯಾವುದಾದ್ರೂ ಸಮ್ ಇನ್ನೂ ಡೆಪ್ತಲ್ಲಿ ಟಾಪಿಕ್ ತಗೊಂಡು Definitely. ಡೂ ಇಟ್. ಓಕೆ, ಥ್ಯಾಂಕ್ ಯು. Thank you so much for calling me.